ಶರ್ವರಿ ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ ಷಷ್ಠಿ ಮಂಗಳವಾರ. ಆ ಪರಮಾತ್ಮನಲ್ಲಿ ಅನಂತ ಪ್ರಾರ್ಥನೆಗಳು. ಆತನ ಕೃಪೆಯಿಂದ ಈ ಒಂದು ಸತ್ಸಂಗ ಲಭ್ಯವಾಗಿದೆ. ಆತನ ಕರುಣೆಯಿಂದ ಈ ದಿವ್ಯ ಅಮೃತವಾಣಿ ನಮಗೆ ಸಿಕ್ಕಿದೆ ಎಂದು ಆತನಲ್ಲಿ ನಮ್ಮ ಪ್ರಾರ್ಥನೆ, ಅನಂತ ಪ್ರಾರ್ಥನೆ, ಈ ವಾಣಿಯು ನಮಗೆ ಸಾಕ್ಷಾತ್ಕಾರ ಆಗಲಿ ಎಂದು ನಾವೆಲ್ಲರೂ ಬೇಡಿಕೊಳ್ಳೋಣ. ಹಾಗೆಯೇ ಗುರು ಪರಂಪರಕ್ಕೆ ನಮ್ಮ ಸಾಷ್ಟಾಂಗ ನಮಸ್ಕಾರ, ಅಭಿನಂದನೆಗಳು. ಹರಿ ಓಂ. ನಾವಿವಾಗ ಆತ್ಮದ ಸ್ವರೂಪ ಏನು ಅಂತ ನಾವು ತಿಳ್ಕೊಂಡ್ವಿ. ಅಲ್ಲಿ ಏನ್ ಹೇಳಿದ್ರು? ಆತ್ಮ ಸಚ್ಚಿದಾನಂದ ಸ್ವರೂಪ. ಮತ್ತೆ ಯಾವುದು ಆತ್ಮ ಅಲ್ಲ ಅನ್ನೋದು ಅದು ಜಾಸ್ತಿ ಹೇಳಿದ್ದಾರೆ. ಸ್ವರೂಪ ಇಷ್ಟೇ, ಸಚ್ಚಿದಾನಂದ ಒಂದೇ ಹೇಳಿರೋದು. ಯಾವುದು ನಾನು ಅಲ್ಲ ಅನ್ನೋದು ಸ್ಥೂಲ ಸೂಕ್ಷ್ಮ ಕಾರಣ ಶರೀರಾದ್ ವ್ಯತಿರಿಕ್ತ. ಅಂದ್ರೆ ಈ ಸ್ಥೂಲ ಸೂಕ್ಷ್ಮ ಕಾರಣಗಳು ನಾನಲ್ಲ. ಪಂಚಕೋಶಾತೀತ ಸನ್, ಇದು ನಾನಲ್ಲ. ಪಂಚಕೋಶಗಳು ಕೂಡ ನಾನಲ್ಲ. ಅವಸ್ಥಾತ್ರಯ ಸಾಕ್ಷಿ, ಅವಸ್ಥಾತ್ರಯ ಕೂಡ ನಾನಲ್ಲ. ಅವಸ್ಥಾತ್ರಯ ಅಂದ್ರೇನು? ನನ್ನ ಜಾಗೃತ ಸ್ಥಿತಿ, ಸ್ವಪ್ನ ಸ್ಥಿತಿ ಹಾಗೂ ನನ್ನ ಡೀಪ್ ಸ್ಲೀಪ್ ಅಂದ್ರೆ ಸುಷುಪ್ತಿ, ಗಾಢವಾದ ನಿದ್ರೆ ಅಂತ ನಾವೇನಂತೀವಿ, ಸುಷುಪ್ತಿ, ಆ ಸ್ಥಿತಿ. ಪ್ರತಿನಿತ್ಯ ನಾವು ಈ ಮೂರು ಸ್ಥಿತಿಯನ್ನು ನಾವು ದಾಟ್ತೀವಿ. ಸೊ ಇವತ್ತು ನಾವು ಆ ಮೂರು ಸ್ಥಿತಿಗಳು ಏನು ಅನ್ನೋದನ್ನ ನೋಡೋಣ. ಇವಾಗ ನಾವು ಆಗ್ಲೇ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಅದನ್ನ ನಾವಲ್ಲ ಅನ್ನೋದು ಆಗ್ಲೇ ನಾವು ತಿಳ್ಕೊಂಡಿದೀವಿ. ಕೋಶಗಳು ನಾವಲ್ಲ ಅನ್ನೋದು ತಿಳ್ಕೊಂಡಿದೀವಿ. ಇವತ್ತಿಗೆ ನಾವು ಈ ಮೂರು ಸ್ಥಿತಿಗಳು, ಅವಸ್ಥಾತ್ರಯ ಏನಿದೆ, ಇದು ಅಲ್ಲ ನಾನು, ಇದು ಯಾಕೆ, ಯಾವ ರೀತಿ ನಾನು ಇದಲ್ಲ, ಅರೆ ನಾನು ಎಚ್ಚರವಾಗಿದ್ದೀನಿ, ನನಗೆಲ್ಲ ಇಷ್ಟು ಅರಿಕೆ ಆಗ್ತಾ ಇದೆ, ಪ್ರತಿಯೊಂದು ಕೂಡ ನನಗೆ ನೋಡ್ಲಿಕ್ಕೆ ಸಾಧ್ಯ ಉಂಟು, ಪ್ರತಿಯೊಂದು ನನಗೆ ಅನುಭವಿಸ್ಲಿಕ್ಕೆ ಸಾಧ್ಯ ಉಂಟು. ಈ ಸ್ಥಿತಿನೂ ನೀವಿಲ್ಲ ಅಂತೀರಿ, ಕನಸು ಇಲ್ಲ ಅಂತೀರಿ, ಆಮೇಲೆ ಸುಷುಪ್ತಿ ಕೂಡ ಇಲ್ಲ ಅಂತೀರಿ. ಮತ್ತೆ ಯಾವುದು ಸತ್ಯ ಇದರಲ್ಲಿ? ಸೊ ಈ ಒಂದು ವಿಷಯ ನಾವಿಲ್ಲಿ ತಿಳ್ಕೊಳ್ಳೋಣ. ಜೊತೆಗೆ ನೀವು ನೋಡಿದಾಗೆ ನಮ್ಮ ಆತ್ಮದ ಸ್ವರೂಪ ಲಕ್ಷಣ, ಅದರ ಗುಣಗಳೇನಾದ್ರು ಕೂಡ ನಮಗೆ 17ನೇ ಶ್ಲೋಕದಲ್ಲಿ ಅವಿನಾಶಿ ಅಂತ ಒಂದ್ ಹೇಳಿದ್ರು. ಅದು ಇಂಡಿಸ್ಟ್ರಕ್ಟಬಲ್. ಯಾರು ಇದನ್ನ ಯಾವುದೇ ರೀತಿಯಿಂದ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದನ್ನ ಹೇಳಿದ್ರು. ಅದಕ್ಕೆ ನಾನು ಹಿಗ್ಸ್ ಬೋಸನ್ ಥಿಯರಿ ಏನ್ ಹೇಳಿದ್ನಲ್ಲ, ಗಾಡ್ ಪಾರ್ಟಿಕಲ್ ಥಿಯರಿ. ಸೊ ಇವತ್ತು ವೈಜ್ಞಾನಿಕರು ಕೂಡ ಅದನ್ನ ಕಂಡುಹಿಡಿದು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಈ ತರ ಇದೆ, ನಮ್ಮ ಪ್ರತಿಯೊಂದು ಅಣುವಿನಲ್ಲಿ ಹಿಗ್ಸ್ ಬೋಸೋನ್ ಅಂತೇಳಿ ಗಾಡ್ ಪಾರ್ಟಿಕಲ್ ಇದೆ. ಆ ಒಂದು ಗಾಡ್ ಪಾರ್ಟಿಕಲ್ ಇಂದ ಈ ಸಂಪೂರ್ಣ ಜಗತ್ತು ಚಲನೆ ಆಗ್ತಾ ಇದೆ. ಆಸ್ ಫಾರ್ ಆಸ್ ಎಕ್ಸಿಸ್ಟೆನ್ಸ್ ಅಂದ್ರೆ ಸತ್ವ ಏನಿದೆ ಅದ್ರ ಪ್ರಯುಕ್ತವಾಗಿ ಸಂಪೂರ್ಣ ಜಗತ್ತು ಚಲನೆ ಆಗ್ತಾ ಇದೆ ಅಂತ ಇವಾಗ ಸೈನ್ಸ್ ಕೂಡ ನಮಗೆ ಹೇಳ್ತಾ ಇದ್ದಾರೆ. ಆಮೇಲೆ 18ನೇ ಶ್ಲೋಕದಲ್ಲಿ ಏನು ಕೇಳಿದ್ವಿ ನಾವು? ಅನಾಶೀನಃ ಅಂತಂದ್ರು, ಅದೇ ಇಂಡಿಸ್ಟ್ರಕ್ಟಬಲ್ ಅದು. ಮತ್ತೆ ಇನ್ನೊಂದು ವರ್ಡ್ ಆಡ್ ಮಾಡಿದ್ರು, ಅಪ್ರಮೇಯಸ್ಯ ಅಂತಂದ್ರು. ಇದು ಇನ್ಕಂಪ್ರಿಹೆನ್ಸಿಬಲ್ ಅಂದ್ರೆ ಇದು ಗ್ರಹಿಸಲಾರದ, ಅರಿಯಲಾರದ ಈ ತರದ ಒಂದು ಶಕ್ತಿ ಈ ಆತ್ಮದ ಲಕ್ಷಣ. ಓಕೆ, ಸೊ ಇದಾದ ನಂತರ ಇನ್ನ ನಮಗೇನು, ಇವತ್ತು ನಾವು 20ನೇ ಒಂದು ಶ್ಲೋಕ ತಗೋಣ. ಅದರಲ್ಲಿ ಮತ್ತೆ ಆತ್ಮದ ಇನ್ನ ಬೇರೆ ಬೇರೆ ಕ್ವಾಲಿಟೀಸ್ ಎಲ್ಲ, ಅದ್ರ ಗುಣಗಳೆಲ್ಲ ಇವತ್ತು ಇದರಲ್ಲೇ ನಮಗೆ ತಿಳಿಲಿಕ್ಕೆ ಸಾಧ್ಯ ಉಂಟು. ಅದಕ್ಕಿಂತ ಮುಂಚೆ ಈ ಒಂದು 3 ಸ್ಥಿತಿಗಳು ನಮ್ದು, ಜಾಗೃತ, ಸ್ವಪ್ನ, ಸುಷುಪ್ತಿ. ಈ 3 ಸ್ಥಿತಿಗಳ ಬಗ್ಗೆ ನಾವು ಒಂದ್ಸರ್ತಿ ತಿಳ್ಕೊಳ್ಳೋಣ.
ಇದೇನಾಗ್ತಾ ಇದೆ ಅಂದ್ರೆ ಕೆಲವರು ಲೇಟ್ ಆಗಿ ಬಂದಿದ್ದಾರೆ, ಮತ್ತೆ ಕೆಲವರು ಮುಂಚೆನೆ ಹೋಗ್ಬೋದು. ಸೊ ಅದಕ್ಕೆ ಕೆಲವು ನಾನು ಅನೌನ್ಸ್ಮೆಂಟ್ಸ್ ಇದೆ, ಅದನ್ನ ಇವತ್ತು ಇವಾಗೆ ಮಾಡ್ತೇನೆ, ಸೊ ದಟ್ ಎಲ್ಲರೂ ಇವಾಗ ಪ್ರೆಸೆಂಟ್ ಆಗಿದ್ದಾರೆ. ಇವಾಗೆ ನಮ್ದೇನು ಇವತ್ತಿನ ಸಮಾಚಾರದ ಪ್ರಕಾರ 3ನೇ ತಾರೀಕು ಮೇವರೆಗೂ ನಮಗೆ ಲಾಕ್ಡೌನ್ ಇದೆ ಇವಾಗ. ಸೊ ಹಾಗಾಗಿ ಇವತ್ತಿನಿಂದ 3 ಮೇವರೆಗೆ ಅಂದ್ರೆ ನಮ್ಮ ಹತ್ರ 20 ದಿನ ಸಮಯ ಇದೆ. ಸೊ ಇವತ್ತು ನಾವೆಲ್ಲರೂ ಚರ್ಚೆ ಮಾಡಿದ್ದು ಏನು ಅಂದ್ರೆ ಸ್ವಲ್ಪ ಸಮಯದಲ್ಲಿ ಬದಲಾವಣೆ. ಇವಾಗ ನಾವು ಲಾಗಿನ್ ಏನು 5:45 ಮಾಡ್ತೀವಿ, 10 ನಿಮಿಷ ಸಾಕನ್ಸುತ್ತೆ. ಸೊ 5:50 ಎಲ್ಲರೂ ಲಾಗಿನ್ ಮಾಡ್ಲಿಕ್ಕೆ ಶುರು ಮಾಡೋಣ. 6 ಗಂಟೆಗೆ ಸರಿಯಾಗಿ ನಾವು ನಮ್ಮ ಪಾಠ ಶುರು ಮಾಡೋಣ. ಆಮೇಲೆ 6:45 ಪಾಠ. ಅದಾದ ನಂತರ 10 ನಿಮಿಷ 15 ನಿಮಿಷ ಎಷ್ಟು ಬೇಕೋ ಅಷ್ಟು ನಾವು ಕ್ವೆಶನ್ ಆನ್ಸರ್ಗೆ ಇಟ್ಕೋಣ. ಇಲ್ಲಿವರೆಗೆ 6:15 ಇದೆಯೋ ಅದನ್ನ ಇವಾಗ ನಾವು 6:45 ಮಾಡಿದೀವಿ ನಾಳೆಯಿಂದ. ಓಕೆ, ಇದು ಆಯ್ತು. ಎರಡನೇದು ಮುಖ್ಯವಾಗಿ ನಾವೇನು ವಿಚಾರ ಮಾಡಿದೀವಿ, ಯಾವ್ಯಾವ ಚಾಪ್ಟರ್ನ ನಾವು ಕವರ್ ಮಾಡ್ಬೇಕನ್ನೋದು ಇವಾಗ 20 ಡೇಸ್ ಬೇಸಿಸ್ ಮೇಲೆ ಎಷ್ಟು ಕವರ್ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಇಂಪಾರ್ಟೆಂಟ್ ಚಾಪ್ಟರ್ಸ್, ಇಂಪಾರ್ಟೆಂಟ್ ಶ್ಲೋಕಗಳು, ಹೇಗೆ ನಮ್ಗೆಲ್ಲರಿಗೂ ಜಾಸ್ತಿ ಅಭಿರುಚಿ ಇರುವಂಥದ್ದು. ಸೊ ಇದನ್ನ ಫಸ್ಟ್ ರೌಂಡ್ ಅಲ್ಲಿ ನಾವು ಕವರ್ ಮಾಡೋಣ. ಮುಂದೆ ನಮಗೆ ಹೇಗೆ ಅವಕಾಶ ಸಿಗುತ್ತೋ ಹಾಗೆ ನೆಕ್ಸ್ಟ್ ಲೆವೆಲ್ಗೆ ಬಾಕಿ ಶ್ಲೋಕಗಳು ಮಾಡೋಣ. ಸೊ ಸೆಕೆಂಡ್ ಚಾಪ್ಟರ್ ಅಲ್ಲಿ ಈ ಸಾಂಖ್ಯ ಯೋಗ ಆಫ್ ನಾಲೆಜ್ ಏನಿದೆ, ಇದರಲ್ಲಿ ಸೆಲೆಕ್ಟೆಡ್ ವರ್ಸಸ್ ನಾವು ಮಾಡಿ ಇದನ್ನೊಂದು ಕಂಪ್ಲೀಟ್ ಮಾಡೋಣ. 3ನೇದು ಕರ್ಮಯೋಗ ಇದೆ, ಯೋಗ ಆಫ್ ಆಕ್ಷನ್. ಅದರಲ್ಲಿ ಕೂಡ ನಾವು ಸಾಕಷ್ಟು ಶ್ಲೋಕಗಳು ಅದರಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಆಮೇಲೆ 6ನೇ ಚಾಪ್ಟರು ಆತ್ಮ ಸಂಯಮ ಅಂದ್ರೆ ಸೆಲ್ಫ್ ಕಂಟ್ರೋಲ್, ಯೋಗ ಆಫ್ ಸೆಲ್ಫ್ ಕಂಟ್ರೋಲ್ ಆರ್ ನಾಲೆಜ್ ಆಫ್ ಸೆಲ್ಫ್ ಕಂಟ್ರೋಲ್. ಈ ಚಾಪ್ಟರ್ ಕೂಡ ನಾವು ಸೆಲೆಕ್ಟಿವ್ ಆಗಿ ಕವರ್ ಮಾಡೋಣ. ಲಾಸ್ಟ್ಲಿ 12ನೇ ಚಾಪ್ಟರು ಭಕ್ತಿ ಯೋಗ, ಯೋಗ ಆಫ್ ಡಿವೋಷನ್. ಈ ಒಂದು ಚಾಪ್ಟರ್ನ ನಾವು ಕವರ್ ಮಾಡೋಣ. ಸಬ್ಜೆಕ್ಟ್ಸ್ ಏನೇನಪ್ಪ ನಾವು ಇದ್ರಲ್ಲಿ ಕವರ್ ಮಾಡೋದು, ನಿಮ್ಮ ನಿಜ ಸ್ವರೂಪವನ್ನು ನೀವು ತಿಳ್ಕೊಳ್ಳೋದು, ಹೇಗೆ ನಾವು ಒಂದು ನಿಸ್ವಾರ್ಥ ಸೇವೆಯಲ್ಲಿ ನಾವು ಆಕ್ಷನ್ ಮಾಡ್ಲಿಕ್ಕೆ ಸಾಧ್ಯ ಉಂಟು, ಸ್ಥಿತಪ್ರಜ್ಞನ ಮನಸ್ಸು ಹೇಗಿರುತ್ತೆ, ಆಮೇಲೆ ಪ್ರತಿಯೊಂದು ಕಾರ್ಯವನ್ನು ನಾವು ಹೇಗೆ ಒಂದು ಡಿಟ್ಯಾಚ್ಮೆಂಟ್ ಇಂದ ಮಾಡ್ಬೋದು, ಪ್ರತಿಯೊಂದು ಕಾರ್ಯವು ಹೇಗೆ ನಾನು ಒಂದು ಯಜ್ಞ ಆಗಿ ನಾನು ಮಾಡ್ಲಿಕ್ಕೆ ಸಾಧ್ಯ ಉಂಟು. ಅಂದ್ರೆ ಇವಾಗ ಸ್ಯಾಕ್ರಿಫೈಸ್ ಅಂತೀವಿ. ಯಜ್ಞ ಅಂದ್ರೆ ನಾವು ಅಲ್ಲಿ ಹೋಮಕುಂಡ ಬೆಂಕಿ ಹಚ್ಚಿ ಮಾಡಿದ್ರೇ ಯಜ್ಞ ಅಲ್ಲ, ದೈವವನ್ನು ನಾವು ಸಾಕ್ಷಾತ್ ರೂಪದಲ್ಲಿ ಇಟ್ಕೊಂಡು ಮಾಡಿದ್ದಕ್ಕೆ ಯಜ್ಞ ಅಂತೀವಿ. ಸೊ ಅದನ್ನು ಹೇಗೆ ಮಾಡ್ಬೋದು ನಾವು ಪ್ರತಿನಿತ್ಯ ನಮ್ಮ ದಿನನಿತ್ಯ ಕಾರ್ಯಕ್ರಮಗಳು ಆ ರೀತಿ ಹೇಗೆ ನಾವು ಮಾಡ್ಬೋದು. ಆಮೇಲೆ ಬುದ್ಧಿವಂತ ಮತ್ತು ಅಬುದ್ಧಿವಂತ ಇವರಲ್ಲಿ ಏನು ವ್ಯತ್ಯಾಸ ಮತ್ತು ಯಾವ ರೀತಿ ಇವ್ರ ಆಕ್ಷನ್ಸ್ ಇರುತ್ತೆ. ಆಸೆಗಳಂದ್ರೇನು, ಆಸೆಗಳಿಂದ ಬರ್ತಕ್ಕಂಥ ಇಲ್ ಎಫೆಕ್ಟ್ಸ್ ಅಂದ್ರೆ ನಮಗೆ ಕೆಟ್ಟ ಪರಿಣಾಮಗಳು ಏನೇನು ಬರ್ಲಿಕ್ಕೆ ಸಾಧ್ಯ ಉಂಟು, ಒಂದು ಕರ್ಮಯೋಗಿಯ ಗುಣಗಳೇನು, ಮೈಂಡ್ ಕಂಟ್ರೋಲ್ ಹೇಗೆ ಮಾಡೋದು, ಒಂದು ಮೆಡಿಟೇಷನ್ನ ಎಫೆಕ್ಟಿವ್ ಆಗಿ ಮಾಡಬೇಕು, ಸರಿಯಾದ ರೀತಿಯಿಂದ ನಾವು ಅದರಿಂದ ಫಲ ಪಡಿಬೇಕು ಅಂದ್ರೆ ಯಾವ ರೀತಿ ಮಾಡಬೇಕು, ಭಗವಂತನಲ್ಲಿ ನಾವೇನಕ್ಕೆ ಪ್ರಾರ್ಥನೆ ಮಾಡ್ತೀವಿ, ನಾವು ವಿತ್ ಫಾರ್ಮ್ ವಿತೌಟ್ ಫಾರ್ಮ್ ಅಂತೀವಿ. ಅಂದ್ರೇನು, ರೂಪ ಇರ್ತಕ್ಕಂಥ ಭಗವಂತ ಅಂದ್ರೆ ಎಲ್ಲಿ ನಮಗೆ ಫೋಟೋ ಇರ್ಬೋದು, ಇಲ್ಲ ಒಂದು ಸ್ಟ್ಯಾಚ್ಯೂ ಇರ್ಬೋದು, ಇಲ್ಲ ವಿತೌಟ್ ಫಾರ್ಮ್ ಅಂದ್ರೆ ಆತನ ಗುಣಗಳ ಮೇಲೆ ನಾವು ಯಾವ ರೀತಿ ಧ್ಯಾನ ಮತ್ತೆ ಪೂಜೆ ಮಾಡ್ಬೋದು. ಮತ್ತೆ ಹೇಗೆ ಯಾವುದರಲ್ಲಾದ್ರೂ ಒಂದು ಸಿಚುವೇಶನ್ ನಲ್ಲಿ ನಮಗೆ ತೊಂದರೆ ಬಂದ್ರೆ ಆ ತೊಂದರೆಯನ್ನ ನಾವು ಹೇಗೆ ನಮಗೆ ಮನಸ್ಸಿಗೆ ಅದರ ದುಷ್ಪರಿಣಾಮ ಆಗಲಾರದೆ ನಾವು ಯಾವ ರೀತಿ ಮಾಡ್ಲಿಕ್ಕೆ ಸಾಧ್ಯ ಉಂಟು ಅದನ್ನು ನಾವು ಕಲಿಯೋಣ. ಮತ್ತೆ ನಮ್ಮ ಮನಸ್ಸನ್ನು ಹೇಗೆ ಶಾಂತವಾಗಿಡ್ಬೇಕು, ಮತ್ತೆ ನಮ್ಮ ಮನಸ್ಸಿನ ಏಕಾಗ್ರತೆಯನ್ನು ನಾವು ಹೇಗೆ ಬೆಳೆಸ್ಬೋದು, ಎಲ್ಲ ವಿಷಯಗಳು ಇಷ್ಟು ಚಾಪ್ಟರ್ಸ್ ಅಲ್ಲಿ ನಾವು ಕವರ್ ಮಾಡ್ಬೇಕು ಅಂತ ಇವತ್ತು ನಾವು ಮಾಡಿದ ಪ್ಲಾನ್ ಇದು. ಸೊ ಕೊನೆಯದಾಗಿ ನಾನು ಭಗವಂತನನ್ನು ಹೇಗೆ ನಾನು ಸೇರಬಹುದು, ಇದರ ಅಂಡರ್ಲೈನ್ಡ್ ಮಿಷನ್, ಗೋಲ್, ಏಮ್ ನಮ್ಗಿರೋದಿದು. ಓಕೆ, ಸೊ ಇಷ್ಟು ನಾವು ಮಾಡ್ಬೇಕಂತ ಅನ್ಕೊಂಡಿರೋದು. ಸೊ ನಾಳೆಯಿಂದ ಈ ಟೈಮಿಂಗ್ಸ್ ಏನ್ ಹೇಳಿದ್ವಿ ಆ ರೀತಿ ಸ್ಟಾರ್ಟ್ ಆಗುತ್ತೆ ಅದು. ಸೊ ಇವಾಗ ನಾವು ಚರ್ಚೆ ಮಾಡ್ತಾ ಇರೋದು ಆತ್ಮ ಸ್ವರೂಪ
ಆಗಲೇ ಆಗ ಇರದೇ ಇರತಕ್ಕಂಥದ್ದು ನಮ್ಮ ಜಾಗೃತ ಸ್ವಪ್ನ ಮತ್ತು ಸುಷುಪ್ತಿಯ ಪರಿಸ್ಥಿತಿ ಅವಸ್ಥಾ. ಜಾಗೃತ ಅವಸ್ಥಾ ಅಂದ್ರೆ ಏನಪ್ಪಾ? ಇವಾಗ ನಾವೇನೆಲ್ಲರೂ ಎದ್ದಿದೀವಲ್ಲ, ಜಾಗೃತವಾಗಿದ್ದೀವಿ ನಾವು. ಈ ಒಂದು ಸ್ಥಿತಿಯಲ್ಲಿ ಏನಿದೆ, ನಮ್ಮ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂದ್ರೆ ನಮ್ದು ಕಿವಿ ಆಯ್ತು, ಕಣ್ಣಾಯ್ತು, ಮೂಗಾಯ್ತು, ಇಲ್ಲ ನಮ್ಮ ರುಚಿದಾಯ್ತು, ಇವೆಲ್ಲವೂ ಏನಿದೆ ಅತ್ಯಂತ ಜಾಗೃತವಾಗಿದೆ ಪ್ರತಿಯೊಂದರಲ್ಲಿ. ಇವಾಗ ಯಾರಾದ್ರೂ ನಿಮಗೆ ಚೂಟಿದ್ರೆ ಗೊತ್ತಾಗತ್ತೆ, ಇಲ್ಲ ಯಾರಾದ್ರೂ ಏನಾದ್ರೂ ಎದುರಿಗೆ ಬಂದ್ರೆ ನಿಮಗೆ ಕಾಣುತ್ತೆ, ಇಲ್ಲ ನಿಮ್ಗೆ ಏನಾದ್ರೂ ಯಾರಾದ್ರೂ ಹೇಳಿದ್ರೆ ಕೇಳುತ್ತೆ. ಸೊ ಇದೆಲ್ಲ ಏನಿದೆ ಜಾಗೃತ ಸ್ಥಿತಿ. ಇದು ಈ ಸ್ಥಿತಿಯಲ್ಲಿ ಏನಾಗಿರುತ್ತೆ, ಸಂಪೂರ್ಣ ನಮ್ಮ ಗ್ರಾಸ್ ಬಾಡಿ ಅಂದ್ರೆ ನಮ್ಮ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಹಾಗೂ ಕಾರಣ ಶರೀರ ಮೂರು ಆಕ್ಟಿವ್ ಆಗಿರುತ್ತೆ ಇಲ್ಲಿ. ಹೇಗೆ ಒಂದು ಅಂಗಡಿ ಶಟರ್ ಓಪನ್ ಮಾಡ್ತಾರೆ ನೋಡಿ. ಶಟರ್ ಓಪನ್ ಮಾಡೋದಂದ್ರೆ ನಾವು ಬೆಳಿಗ್ಗೆ ಎದ್ದಂಗೆ ಶಟರ್ ಓಪನ್ ಮಾಡ್ತಾರೆ, ಅಲ್ಲಿ ಒಳಗಡೆ ಕೆಲಸ ಮಾಡೋರು ಇರ್ತಾರೆ, ಗುಮಾಸ್ತ ಇರ್ತಾರೆ, ಡೆಲಿವರಿ ಕೊಡೋರು ಇರ್ತಾರೆ, ಸಾಮಾನು ಪ್ಯಾಕ್ ಮಾಡ್ಕೊಡೋರು ಇರ್ತಾರೆ, ಸಾಮಾನು ತೋರ್ಸೋರು ಇರ್ತಾರೆ, ಅಲ್ಲಿ ಗಲ್ಲೆದ ಮೇಲೆ ಮಾಲೀಕ ಕೂತಿರ್ತಾರೆ, ಗಿರಾಕಿಗಳು ಬರ್ತಾರೆ, ಇಂಟರಾಕ್ಷನ್ ಆಗುತ್ತಲ್ಲ. ಕೌಂಟರ್ ಓಪನ್ ಆಗಿದೆ, ಇವಾಗ ಇಂಟರಾಕ್ಷನ್ ಆಗುತ್ತೆ. ಅದೇ ಸ್ಥಿತಿಯಲ್ಲಿ ಇವಾಗ ನಾವು ಮನಸ್ಸು ಸಂಪೂರ್ಣ ಕಂಪ್ಲೀಟ್ ಇಂಟರಾಕ್ಷನ್, ಪ್ರತಿಯೊಂದು ಕಾರ್ನರ್ ಅಲ್ಲಿ ಇಂಟರಾಕ್ಷನ್ ಇದೆ. ಸೊ ಇದು ಒಂದು ಜಾಗೃತ ಸ್ಥಿತಿ. ಈ ಜಾಗೃತ ಸ್ಥಿತಿಯಲ್ಲಿ ಏನಿರುತ್ತೆ, ನಾನು ಅನ್ನೋದು ಅಹಂಭಾವ ಸಂಪೂರ್ಣವಾಗಿ ಜಾಗೃತವಾಗಿರುತ್ತೆ. ಇಲ್ಲಿ ಆ ಕರ್ತೃತ್ವ, ನಾನ್ ಮಾಡ್ತಾ ಇದ್ದೀನಿ, ನಾನಿಲ್ಲಿ ಹೇಳ್ತಾ ಇದ್ದೀನಿ, ನಾನ್ ಕೇಳ್ತಾ ಇದ್ದೀನಿ, ನಾನ್ ಕುಡಿತಾ ಇದ್ದೀನಿ, ನಾನ್ ತಿಂತಾ ಇದ್ದೀನಿ, ನಾನ್ ಕೊಡ್ತಾ ಇದ್ದೀನಿ, ನಾನ್ ಇಸ್ಕೊಂತಾ ಇದ್ದೀನಿ ಅಂತ ಇದೇನಿದೆ, ಕರ್ತೃತ್ವ ಹಾಗೂ ಭೋಕ್ತೃತ್ವ ಇವೆರಡು ಮ್ಯಾಕ್ಸಿಮಮ್ ಲೆವೆಲ್ ಅಲ್ಲಿ ಇಲ್ಲಿ ಇದು ಚಲನೆಯಲ್ಲಿರುತ್ತೆ. ಪ್ರತಿಯೊಂದು ವಿಷಯ ಈ ಸಮಯದಲ್ಲಿ ಎಲ್ಲದನ್ನು ಕಣ್ಣಿಗೆ ಬಹಳ ರಿಯಲ್ ಆಗಿ ನಿಜವಾಗಿ ಕಾಣ್ತಕ್ಕಂಥ ಈ ಸ್ಥಿತಿ ಆಲೋಚನೆ ಮಾಡಿ ನೋಡ್ರಿ. ಎಲ್ಲ ಎಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಲ್ಲ, ಪ್ರತಿಯೊಂದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಕೇಳ್ತಾ ಇದೆ, ಅನುಭವಕ್ಕೆ ಬರ್ತಾ ಇದೆ. ಸೊ ಈ ಒಂದು ಸ್ಥಿತಿ, ಇದಕ್ಕೆ ನಾವು ಜಾಗೃತ ಸ್ಥಿತಿ ಅಂತ ಹೇಳ್ತೇವೆ. ಸೊ ಇಲ್ಲೇನಾಯ್ತು, ಅಹಂಭಾವ ಇರೋದ್ರಿಂದ ನಮಗೆ ಪಾಪ ಪುಣ್ಯ ಇಲ್ಲಿ ಚಲನೆಯಲ್ಲಿದೆ. ನೀವು ಒಂದು ಯಾವ್ದಾದ್ರು ಒಂದು ಒಳ್ಳೆ ಕೃತ್ಯ ಮಾಡಿದ್ರೆ ನಿಮಗೆ ಪುಣ್ಯ ಬರುತ್ತೆ, ತಪ್ಪು ಕೃತ್ಯ ಮಾಡಿದ್ರೆ ಈ ಸ್ಥಿತಿಯಲ್ಲಿ ಪಾಪ ಕೂಡ ಬರುತ್ತೆ. ಪಾಪನೇ ಬರ್ಲಿ ಪುಣ್ಯನೇ ಬರ್ಲಿ, ಅದನ್ನ ಅನುಭವಿಸ್ಲಿಕ್ಕೆ ಎಷ್ಟೇ ಜನ್ಮಗಳು ಆಗ್ಲಿ ನಾವದು ಮತ್ತೆ ಜನ್ಮ ತಗೊಳ್ಳಿಕ್ಕೆ ಬೇಕು. ಇದು ನಮ್ಮ ಕರ್ಮದ ಒಂದು ಸಿದ್ಧಾಂತ. ಮತ್ತೆ ಈ ಒಂದು ನಾನು ಇರೋದ್ರಿಂದ ಹೇಗೆ ಕರ್ತೃತ್ವ ಭೋಕ್ತೃತ್ವ ಇದೆಯೋ ಅದೇ ರೀತಿ ಈ ಸಮಯದಲ್ಲಿ ನಮ್ಮ ಬುದ್ಧಿ ಇರೋದ್ರಿಂದ ಇದೆಲ್ಲ ಸಾಧ್ಯ ಉಂಟು. ಬರೀ ಮನಸ್ಸಷ್ಟೇ ಅಲ್ಲ, ಇಲ್ಲಿ ಬುದ್ಧಿ ನಮ್ದು ಚಾಲನೆಯಲ್ಲಿದೆ. ಆಮೇಲೆ ಬುದ್ಧಿ ಒಂದೇ ಒಂದು ಇಡೀ 84 ಲಕ್ಷ ಸ್ಪೀಶೀಸ್ ಅಲ್ಲಿ ಒಂದೇ ಒಂದು ಪ್ರಾಣಿಗೆ ಕೊಟ್ಟಿದ್ದಂದ್ರೆ ಮನುಷ್ಯ ಜಾತಿಗೆ ಮಾತ್ರ ಬುದ್ಧಿ ಕೊಟ್ಟಿರೋದು. ಸೊ ಹಾಗಾಗಿ ಈ ಜಾತಿಗೆ ಮಾತ್ರ ಪಾಪ ಪುಣ್ಯಗಳು ಲೆಕ್ಕಕ್ಕೆ ಬರುತ್ತೆ. ಬಾಕಿ ಎಲ್ಲ ಆಟೋ ಪೈಲಟ್ ಮೋಡ್ ಅಂದ್ರೆ ಒಂದು ರೀಸೆಟ್ ಬಟನ್ ಅಲ್ಲಿ ಮಾಡಿ ಪ್ರಾಣಿಗಳಿಗೆಲ್ಲ ಸೆಟ್ ಮಾಡಿಟ್ಟಿದ್ದಾರೆ, ಅಲ್ಲಿ ಅವ್ರದ್ದು ಬುದ್ಧಿ ಇರೋದಿಲ್ಲ. ಸೊ ಹಾಗಾಗಿ ಅವ್ರಿಗೆ ಪಾಪ ಪುಣ್ಯಗಳು ಹತ್ತೋದಿಲ್ಲ. ಈ ಸ್ಥಿತಿಗೆ ಸಂಸ್ಕೃತದಲ್ಲಿ ವಿಶ್ವ ಅಂತ ಕೂಡ ಅಂತಾರೆ ಹೆಸರು. ಇದು ಜಸ್ಟ್ ನಿಮ್ಮ ನಾಲೆಜ್ಗೆ ವಿಶ್ವ ಅಂತ ಇದೆ. ಎರಡನೇದು ಕನಸಿನ ಸ್ಥಿತಿ. ಈಗ ನೋಡಿ, ನಾವು ಎಚ್ಚರಾಗಿದ್ದೀವಿ, ಇನ್ನು ಹೇಗೆ ಇವಾಗ ಯಜಮಾನ ಇದಾನನ್ರಿ, ಅಂಗಡಿ ಎಲ್ಲ ಶಟರ್ ಓಪನ್ ಇತ್ತು, ಇಷ್ಟೆಲ್ಲ ಟ್ರಾನ್ಸಾಕ್ಷನ್ಸ್ ಆಯ್ತು, ಎಲ್ಲ ಆಯ್ತು. ನೆಕ್ಸ್ಟ್ ಸ್ಟೇಜ್ ಏನ್ ಮಾಡ್ತಾನೆ, ಅವ್ನು ಮನೆ ಒಳಗಡೆ ಹೋಗ್ತಾನೆ. ಮನೆ ಒಳಗಡೆ ಹೋಗಿ ಒಳ್ಳೆ ಕೆಲಸ ಮಾಡಿದಾನೆ, ಬೆಳಿಗ್ಗೆಯಿಂದ ಕೆಲಸ, ಈ ಕಡೆ ಓಡಾಡಿ ಆ ಕಡೆ ಓಡಾಡಿ ಎಲ್ಲ ಮಾಡಿ ಸುಸ್ತಾಗಿದ್ದಾನೆ ಯಜಮಾನ. ಒಳಗಡೆ ಹೋಗಿ ಅಲ್ಲಿ ಸೋಫಾ ಮೇಲೆ ಕೂತಿರ್ತಾನೆ, ಒಂದು ಟಿವಿ ಆನ್ ಮಾಡ್ತಾನೆ, ಅಲ್ಲಿ ಏನೇನೋ ಬರ್ತಾ ಇರುತ್ತೆ, ಅದನ್ನೆಲ್ಲ ನೋಡ್ಕೊಂತ ಒಂದು ಅರ್ಧ ನಿದ್ದೆಯಲ್ಲಿ ಇರ್ತಾನೆ, ನೋಡ್ತಾ ಇರ್ತಾನೆ. ಅಲ್ಲೇನಾಯ್ತು, ಸಾಕಷ್ಟು ಇವಾಗ ಟ್ರಾನ್ಸಾಕ್ಷನ್ಸ್ ಕಮ್ಮಿ ಆಯ್ತು, ದೇಹದ ಚಲನೆ ಇಲ್ಲ, ಒಂದೇ ಕಡೆ ಕೂತಿದ್ದಾನೆ. ಮನಸ್ಸಿಂದು ಏನೇನೋ ನೋಡ್ತಾ ಇದ್ದಾನೆ, ಒಂದು ಚಾನಲ್ ಇದು ಒಂದ್ ನೋಡೋದು, ಇನ್ನೊಂದು ಚಾನಲ್ ನೋಡ್ತಾ ಇರೋದು, ಒಂದ್ ಕಡೆ ಸಮುದ್ರ ನೋಡೋದು, ಇನ್ನೊಂದ್ ಕಡೆ ಆಕಾಶ ನೋಡೋದು, ಈ ತರ
ಇದು ನಾನು ಜಸ್ಟ್ ನಿಮ್ಗೊಂದು ಕಂಪ್ಯಾರಿಸನ್ ಕೊಡ್ತಾ ಇದ್ದೀನಿ. ಸೊ ಹೀಗೆ ಇಲ್ಲಿ ನಿದ್ದೆ ಕನಸಿನ ಸ್ಥಿತಿಗೆ ಹೋದಾಗ ಏನಾಗುತ್ತೆ, ಇಲ್ಲಿ ದೇಹದ ಅರಿವಿರೋದಿಲ್ಲ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಮಾತ್ರ ಆಕ್ಟಿವ್ ಇರುತ್ತೆ ಇಲ್ಲಿ. ಅಂದ್ರೆ ಮನಸ್ಸು ಆಕ್ಟಿವ್ ಇರುತ್ತೆ. ಮನಸ್ಸು ತನ್ನದೇ ಆದ ಒಂದು ಜಗತ್ತನ್ನು ಸೃಷ್ಟಿ ಮಾಡುತ್ತಲ್ಲಿ. ಆಮೇಲೆ ಯಾವ ಒಂದು ಅವನಲ್ಲಿ ಅನ್ಫುಲ್ಫಿಲ್ಡ್ ವಿಶಸ್ ಅಂತೀವಿ ನೋಡಿ, ಯಾವ್ದ್ಯಾವ್ದು ಅವನು ಸಾಧನೆ ಮಾಡ್ಲಿಕ್ಕೆ ಆಗಿರೋದಿಲ್ವೋ, ಯಾವ ಸ್ಥಿತಿಯಲ್ಲಿ, ಜಾಗೃತ ಸ್ಥಿತಿಯಲ್ಲಿ, ಹಾಗೂ ತನ್ನ ಹಿಂದಿನ ವಾಸನೆಗಳು, ಅಂದ್ರೆ ಕಾರಣ ಶರೀರದಲ್ಲಿ ನಾವು ಹೇಳಿದ್ವಿ ಇಂಪ್ರೆಷನ್ಸ್, ವಾಸನೆಗಳು ಇರ್ತಾವಂತೇಳಿ. ಅಂದ್ರೆ ಏನ್ ಅವನು ಆಸೆಗಳು ಮತ್ತೆ ಆತನ ಒಂದು ಲಕ್ಷಣಗಳು ಅವೆಲ್ಲ ಏನಿರ್ತವೆ, ಅದೆಲ್ಲ ಕನ್ಸಿನಲ್ಲಿ ಒಂದ್ ರೀತಿ ಬೇರೆನೆ ಅದಕ್ಕೊಂದು ಶೇಪ್ ಬಂದ್ಬಿಟ್ಟಿರುತ್ತೆ. ಗಾರ್ಬಲ್ಡ್ ಇಂಪ್ರೆಷನ್ಸ್ ಅಂತೀವಿ ನಾವು ಆಫ್ ದಿ ವೇಕಿಂಗ್ ಸ್ಟೇಟ್. ಅಂದ್ರೆ ಸಂಪೂರ್ಣವಾಗಿ ಅದು ವಿಚಿತ್ರವಾಗಿ ಯಾವುದೇ ರೀತಿ ಅದಕ್ಕೆ ಒಂದು ಜಸ್ಟಿಫೈ ಮಾಡೋಂಥ ಸಿಚುವೇಶನ್ ಇರೋದಿಲ್ಲ ಅಲ್ಲಿ. ಆ ಒಂದು ಸ್ಥಿತಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ಆ ಪ್ರಕಾಶ, ಆ ಒಂದು ಜಗತ್ತು ಸೃಷ್ಟಿಯಾಗಿ ಎಲ್ಲಿವರೆಗೂ ನಾವು ಕನಸು ಕಾಣ್ತಾ ಇರ್ತೀವೋ ಅಲ್ಲಿವರೆಗೂ ಅತ್ಯಂತ ನಿಜ ಅದು. ಹೇಗೆ ನಮಗೆ ವೇಕಿಂಗ್ ಸ್ಟೇಟ್ ಅಲ್ಲಿ ನಿಜ ಅನ್ಸಿರುತ್ತೋ ಅಷ್ಟೇ ಪ್ರಮಾಣಕ್ಕೆ ನಮಗೆ ನಿಜವಾಗಿ ಕಾಣುತ್ತದೆ. ವ್ಯತ್ಯಾಸ ಇಷ್ಟೇ. ಇವಾಗ ನೀವು ಎಚ್ಚರ ಸ್ಥಿತಿಯಲ್ಲಿ ಇವಾಗ ಒಂದು ಕೇಕ್ ಇತ್ತಂದ್ರೆ ಅದು ಅರ್ಧ ತಿಂದಿದ್ರ, ಹೋಗಿ ಅದನ್ನ ಫ್ರಿಜ್ ಅಲ್ಲಿ ಇಟ್ಟು ಮತ್ತೆ ಆಮೇಲೆ ಹೋಗಿ ಫ್ರಿಜ್ ತೆಗೆದ್ರೆ ಅಲ್ಲಿರುತ್ತೆ, ನೀವು ತಿನ್ಬೋದು. ಆದ್ರೆ ಅದೇ ನೀವು ಕನಸಿನಲ್ಲಿ ಅರ್ಧ ಕೇಕ್ ತಿಂದು ಅದನ್ನ ಇಟ್ಟು ಮಲಗಿದ್ರನ್ರಿ, ಮತ್ತೆ ಆಮೇಲೆ ಹೆಚ್ಚಾದ್ಮೇಲೆ ಹೋಗಿ ನೀವು ಫ್ರಿಜ್ ತೆಗೆದ್ರೆ ಅದು ಇರೋದಿಲ್ಲ ಅಲ್ಲಿ. ಅದು ಕನಸಿನ ಫ್ರಿಜ್ಜೇ ಬೇರೆ, ಕನಸಿನ ಜಗತ್ತೇ ಬೇರೆ. ಸೊ ಕನಸಿನಲ್ಲಿ ನಾವೇನ್ ನೋಡ್ತೀವಿ ಸ್ಥಿರವಾಗಿರೋದಿಲ್ಲ. ಒಂದ್ಸರ್ತಿ ವಿಚಾರ ಒಂದ್ ಕಡೆ ಇರುತ್ತೆ, ಮತ್ತೆ ಇನ್ನೊಂದು ಕ್ಷಣಕ್ಕೆ ಇನ್ನೊಂದು ಕಡೆ ಹೋಗಿರುತ್ತೆ. ಒಂದು ದೇಹ ಇರುತ್ತೆ, ಒಂದು ಸ್ವಲ್ಪ ಸಮಯಕ್ಕೆ, ಇನ್ನೊಂದು ಸ್ವಲ್ಪ ಸಮಯಕ್ಕೆ ಇನ್ನೊಂದು ದೇಹ ಇರುತ್ತೆ. ಬಟ್ ನಮ್ ಜಾಗೃತ ಸ್ಥಿತಿಯಲ್ಲಿ ಒಂದು ಸಮಾನವಾಗಿ ನಡ್ತಕ್ಕಂಥ ವಿತ್ ಮೋರ್ ಕನ್ಸಿಸ್ಟೆನ್ಸಿ, ಇದೊಂದು ವ್ಯತ್ಯಾಸ ಇದೆ. ಇಲ್ಲೇನಾಯ್ತು, ಬುದ್ಧಿ ನಮ್ದು ಅಲ್ಲಿ ಕೆಲಸ ಮಾಡ್ತಾ ಇರೋದಿಲ್ಲ. ಸೊ ಹಾಗಾಗಿ ಕರ್ತೃತ್ವ ಭೋಕ್ತೃತ್ವ ಕನಸಿನಲ್ಲಿ ಇರೋದಿಲ್ಲ. ಹಾಗಾಗಿ ನಮಗೆ ಪಾಪ ಪುಣ್ಯಗಳು ಕನಸಲ್ಲಿ ಏನೇ ಒಳ್ಳೆ ಕೆಲಸ ಮಾಡ್ಲಿ ಇಲ್ಲ ಪಾಪದ ಕೆಲಸ ಮಾಡ್ಲಿ, ನಿಮಗೆ ಪಾಪ ಪುಣ್ಯ ಹತ್ತೋದಿಲ್ಲ. ಇದು ಒಂದು ನಿಯಮ. ಆಮೇಲೆ ಹೇಳಿದಾಗೆ ಎಲ್ಲಿವರೆಗೂ ನೀವು ಕನಸಿನಲ್ಲಿ ಇರ್ತೀರೋ ಅಲ್ಲಿವರೆಗೂ ನಿಮ್ಗೆ ಅದು ಬಹಳ ಸತ್ಯ ಅನ್ಸುತ್ತೆ. ಇನ್ನು ಮೂರನೇ ಸ್ಥಿತಿ ತಗೋಣ, ಸುಷುಪ್ತಿ. ಅಂದ್ರೆ ಗಾಢವಾದ ನಿದ್ದೆ. ನೀವು ಮಲಗದ ಮೇಲೆ ಒಂದ್ ಸ್ವಲ್ಪ ಹೊತ್ತಿಗೆ ಕನಸು ಬರುತ್ತೆ, ಅದಾದ ನಂತರ ನಿಮಗೆ ಒಂದು ಗಾಢವಾದ ಸ್ಥಿತಿಗೆ ಹೋಗ್ತೀರಿ, ನೀವು ನಿದ್ದೆ ಬಂದ್ಬಿಡುತ್ತೆ ಅಷ್ಟೊತ್ತು. ಆ ಒಂದು ಸ್ವಲ್ಪ ಸಮಯ ಇರ್ಬೋದು, ಅದು ಕೆಲವರಿಗೆ ಅದು ಜಾಸ್ತಿ ಸಮಯ ಇರ್ಬೋದು. ಎಷ್ಟು ಜಾಸ್ತಿ ಸಮಯ ಇರುತ್ತೋ ಅಷ್ಟು ನಿಮಗೆ ಬಾಡಿ ರಿಜುವನೇಷನ್ ಅಂತೀವಲ್ಲ, ಬಾಡಿ ನಮ್ಮ ದೇಹಕ್ಕೆ ಒಂದು ಸಿಗ್ಬೇಕಾದ ಒಂದು ಆರಾಮ ಆಯ್ತು, ದೇಹಕ್ಕೆ ಸಿಗ್ಬೇಕಾದ ಒಂದು ಪೋಷಣೆ ಆಯ್ತು, ಜಾಸ್ತಿ ಸಿಗುತ್ತೆ. ಸೊ ಹೆಚ್ಚಾಗಿ ಸುಷುಪ್ತಿ ಜಾಸ್ತಿ ಇದ್ದಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಇಲ್ಲಿ ಒಂದು ವಿಚಾರ ಏನು, ಸುಷುಪ್ತಿಯಲ್ಲಿ ಈ ಸ್ಥಿತಿಯಲ್ಲಿ ರಾಜ ಅರಮನೆಯಲ್ಲಿ ಒಂದು ವೈಭೋಗದ ಒಂದು ಮಂಚದ ಮೇಲೆ ಮಲಗಿರ್ಬೋದು, ಅವನಿಗೆ ಸುಷುಪ್ತಿಯಲ್ಲಿ ಏನು ಒಂದು ಆನಂದ ಆಗುತ್ತೋ ಅದೇ ಒಂದು ಭಿಕ್ಷುಕ ರೋಡಿನ ಬಗಲಿಗೆ ಮಲಗಿರ್ಬೋದು, ಅವನು ಕಲ್ ಬಂಡೆ ಮೇಲೆ ಯಾವುದೇ ಒಂಥರ ಹಾಸಿಗೆ ಇಲ್ಲದೆ ಮಲಗಿರ್ಬೋದು. ಅವನು ಕೂಡ ಸುಷುಪ್ತಿಗೆ ಹೋದಾಗೆ ಇಬ್ಬರಿಗೂ ಅದೇ ಒಂದು ಆನಂದದ ಅನುಭವ, ಅದರಲ್ಲಿ ವ್ಯತ್ಯಾಸ ಇಲ್ಲ. ಆಮೇಲೆ ಆ ಸ್ಥಿತಿಯಲ್ಲಿ ಯಾವುದೇ ತರದ ಅಲೆಗಳು, ವೇವ್ಸ್ ಇರೋದಿಲ್ಲ, ಮೇಲೆ ಕೆಳಗೆ ಮೇಲೆ ಕೆಳಗೆ, ಶಾಂತವಾಗಿ ಒಂದೇ ರೀತಿ ಇರುತ್ತೆ. ಆ ಸ್ಥಿತಿಯಲ್ಲಿ ನಮ್ಮ ಸೂಕ್ಷ್ಮ ಶರೀರ ಕೂಡ ಇರೋದಿಲ್ಲ, ಅಂದ್ರೆ ಮನಸ್ಸಿರೋದಿಲ್ಲ, ಅಲ್ಲಿ ಇಂದ್ರಿಯಗಳು ಇರೋದಿಲ್ಲ, ಬರೀ ನಮ್ಮ ಕಾರಣ ಶರೀರ ಮಾತ್ರ, ಆನಂದ ಕೋಶ ಅಂತ ಏನಂತೀವಿ ಅದು ಮಾತ್ರ ಇರುತ್ತೆ. ಇವಾಗ ಒಂದು ವಿಚಾರ ಏನಂದ್ರೆ, ಈ ಮೂರು ಸ್ಥಿತಿಯಲ್ಲಿ ಸಮನಾಗಿ ನಮ್ಮ ಚೈತನ್ಯ ಶಕ್ತಿ ಸದಾ ಇರುತ್ತೆ. ಅದಕ್ಕೆ ತುರಿಯ ಅಂತ ಹೆಸರು ಹೇಳ್ತಾರೆ. ತುರಿಯ ಅಂತಂದ್ರೆ
ಸಂಸ್ಕೃತದಲ್ಲಿ ನಾಲ್ಕನೇದು ಅಂತ. ಈ 1, 2, ಈ 3 ಆದ್ಮೇಲೆ ಅದು ನಾಲ್ಕನೇದು. ಅದೇ ನಿಜವಾದ ಸ್ಥಿತಿ. ಈ 3 ದಿನನಿತ್ಯ ನಿಮಗೆ ಬೆಳಿಗ್ಗೆ ರಾತ್ರಿ ಬಂದು ಹೋಗ್ತಾನೇ ಇರುತ್ತೆ. ಸೊ ನಾವು ನಿನ್ನೆ ಏನ್ ಮಾತಾಡಿದ್ವಿ, ಯಾವುದು ಚೇಂಜ್ ಆಗ್ತಾ ಇರುತ್ತೋ, ಯಾವುದು ಚೇಂಜ್ ಆಗದೆ ಇರ್ತಕ್ಕಂಥದ್ದಿರುತ್ತೋ, ಇವೆರಡರಲ್ಲಿ ಅನ್ಚೇಂಜಿಂಗ್ ಅಂದ್ರೆ ಚೇಂಜ್ ಆಗದೆ ಇರ್ತಕ್ಕಂಥದ್ದು ಅದು ಶಾಶ್ವತ. ಇವಾಗ ನಮ್ಮ ಸ್ಥಿತಿಯಲ್ಲೇ ನೋಡಿ, ದಿನ ಈ 3 ಸ್ಥಿತಿ ನಾವು ಅನುಭವಿಸ್ತೀವಿ. ಆದ್ರೆ ಹಿಂದ್ಗಡೆ ಆ ಒಂದು ಚೈತನ್ಯ ಶಕ್ತಿಯ ಸ್ಥಿತಿ ತುರಿಯ ಅಂತ ಏನಂತೀವಿ, ಅದ್ ಹೇಗ್ ಗೊತ್ತಾಗತ್ತೆ ನಮ್ಗೆ ತುರಿಯ ಇದೆಯಾ ಅಂತೇಳಿ? ನೀವು ಗಾಢವಾದ ನಿದ್ರೆಯಲ್ಲಿದ್ದಾಗೆ ಎದ್ಮೇಲೆ ಏನ್ ಹೇಳ್ತೀರಿ ನೀವು? ಬಾ ಒಳ್ಳೆ ನಿದ್ದೆ ಬಂತಪ್ಪ, ಇಲ್ಲ ಒಳ್ಳೆ ನಮಗೆ ಬಹಳ ಡಿಸ್ಟರ್ಬ್ ಸ್ಲೀಪ್ ಇತ್ತು, ಬರೀ ಕನ್ಸು ಬರ್ತಾ ಇದ್ವು, ನಿದ್ದೆ ಸರಿ ಆಗ್ಲಿಲ್ಲ. ಆ ಒಳ್ಳೆ ನಿದ್ದೆ ಬಂತು ಇಲ್ಲ ಡಿಸ್ಟರ್ಬ್ಡ್ ಸ್ಲೀಪ್ ಬಂತು ಅನ್ನೋದಕ್ಕೇನಿದೆ, ಈ ಎರಡೂ ಸ್ಥಿತಿಯನ್ನು ಸದಾ ನೋಡ್ತಕ್ಕಂಥ ಅದ್ರ ಹಿಂದೆ ಒಂದು ಶಕ್ತಿ, ಚೈತನ್ಯ ಶಕ್ತಿಗೆ ಮಾತ್ರ ಇದೆ. ಅದೇ ಸತ್ಯ. ಅಂದ್ರೆ ಇದಕ್ಕಿಂತ ಅದು ಸತ್ಯ ಜಾಸ್ತಿ. ಇದು ಇಲ್ಲಿ ನಾವು ತಿಳ್ಕೋಬೇಕು. ಇದಕ್ಕೆ ಬಹಳ ಒಳ್ಳೆ ಕಥೆ ಇದೆ. ಇದಕ್ಕೆ ನಾವೆಲ್ಲರೂ ಜನಕ ಮಹಾರಾಜ್ ಕೇಳಿದೀವಲ್ಲ. ಜನಕ ಮಹಾರಾಜರು ಬಂದ್ಬಿಟ್ಟು ನಮಗ್ ತಿಳಿದಾಗೆ ಸೀತಾದೇವಿಯ ತಂದೆಯವರು ಅಲ್ವಾ? ಬಟ್ ಆದ್ರೆ ಆ ಸೀತಾದೇವಿಯವ್ರ ತಂದೆಯ ಕಂಪ್ಲೀಟ್ ಲೀನೇಜ್ ಪರಂಪರದಲ್ಲಿ ಯಾರ್ಯಾರಿದ್ರೋ ಎಲ್ಲರಿಗೂ ಜನಕನೇ ಅಂತಾರೆ, ನಿಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ. ಆಮೇಲೆ ಪ್ರತಿಯೊಬ್ಬ ಜನಕ ರಾಜರು ಕೂಡ ಯಾವಾಗ್ಲೂ ಅವ್ರು ಏನಿದ್ರೆ ಅತ್ಯಂತ ಜ್ಞಾನಿಗಳು, ಅದಕ್ಕೆ ಅವ್ರಿಗೆ ರಾಜಋಷಿ ಅಂತಾನೂ ಕೂಡ ಹೆಸರು ಅಂತ ಅವ್ರಿಗೆ. ಸೊ ಒಂದ್ಸರ್ತಿ ಜನಕ ಮಹಾರಾಜ ಅವ್ರ ಅರಮನೆಯಲ್ಲಿ ಮಲಗಿರ್ತಾರೆ. ಆಗ ಒಬ್ಬ ಸೈನಿಕ ಓಡಿ ಬರ್ತಾನೆ, ಹೇ ರಾಜನ್ ಅಂತೇಳಿ. ಏನಪ್ಪ ಇಂಥ ನಡು ರಾತ್ರಿಯಲ್ಲಿ ಬಂದು ನೀನು ಕೂಗ್ತಾ ಇದೆಯಾ, ಏನಾಯ್ತು? ಇಲ್ಲ, ಪಕ್ಕದ ರಾಜ್ಯದವರು ದಾಳಿ ಮಾಡಿಬಿಟ್ಟಿದ್ದಾರೆ, ಹಾಗೆ ಅಂತ ಸಮಾಚಾರ ಕೊಡ್ತಾನೆ. ಬಹಳ ಘೋರವಾಗಿ ದಾಳಿ ಮಾಡಿಬಿಟ್ಟಿದ್ದಾರೆ. ಸೊ ಅವಾಗ ರಾಜ ಎದ್ದು ಹೇಳ್ತಾನೆ, ಆಯ್ತು ನೀನು ಹೋಗಿ ಎಲ್ಲಾ ಮಂತ್ರಿಗಳಿಗೆ ಮತ್ತೆ ಕಮಾಂಡರ್ ಇನ್ ಚೀಫ್ಗೆ, ಮುಖ್ಯ ಸೈನಿಕರಿಗೆ ಎಲ್ಲರಿಗೂ ರೆಡಿಯಾಗಿ ಇಮಿಡಿಯೇಟ್ ಬರ್ಬೇಕು ಅಂತ ಹೇಳು ರಾಜದರ್ಬಾರಕ್ಕೆ ಅಂತ. ಇವರು ಅವಾಗ ಎದ್ದು ಎಲ್ಲ ತಯಾರಾಗಿ ಅವ್ರದ್ದೇನೇನು ಆರ್ಮಿ ಆರ್ಮರ್ಸು ಅದು ಇದೆಲ್ಲ ಹಾಕೊಂಡು ಇನ್ನ ರಾಜ ಹೊರಟ ಯುದ್ಧಕ್ಕೆ ತನ್ನ ಸೈನ್ಯನ ಕರ್ಕೊಂಡು. ಯುದ್ಧ ಪ್ರಬಲವಾಗಿತ್ತು, ಮಾಡ್ತಾ ಇದ್ರೆ ಯುದ್ಧ. ಹಾಗೆ ಸಮಯ ಕಳೀತಾ ಏನಾಯ್ತು, ಇವ್ರ ಕಡೆ ಇರೋರೆಲ್ಲ ಒಬ್ಬೊಬ್ರೆ ಮುಖ್ಯ ಸೈನಿಕರೆಲ್ಲ ಸೋಲ್ತಾ ಹೋಗ್ತಾ ಇದ್ದಾರೆ. ಕೊನೆಗೊಂದು ಸ್ಥಿತಿ ಬಂತು, ಈ ರಾಜ ಕೂಡ ಸೋತೋಗ್ತಾನೆ. ಎದುರುಗಡೆ ಇರ್ತಕ್ಕಂಥ ರಾಜ ಪ್ರಬಲ ಇದ್ದ. ಈ ರಾಜ ನಡ್ಕಂತಾನೆ ಜನಕ ಮಹಾರಾಜನ, ಇನ್ನ ಹೇಳ್ತಾನೆ, ಸರಿ ಆಯ್ತು, ನೀನು ರಾಜವಂಶದವನು, ನಿನಗೆ ನಾನು ಬಿಡುಗಡೆ ಮಾಡ್ತೀನಿ, ನಿನಗೆ ನಾನು ಕಾರಾಗೃಹದಲ್ಲಿ ಏನು ತಗೊಳ್ಳೋದಿಲ್ಲ, ನಿನಗೆ ಸಾಯಿಸೋದು ಇಲ್ಲ, ನಿನಗೆ ನಾನು ಬಿಡುಗಡೆ ಮಾಡ್ತೀನಿ. ಅದ್ರ ಒಂದು ಕಂಡೀಷನ್ ಏನಂದ್ರೆ, ನೀನು ಈ ರಾಜ್ಯದಿಂದ ಹೊರಗಡೆ ಹೋಗ್ಬೇಕು, ಈ ರಾಜ್ಯದಲ್ಲಿ ಇರ್ಕೂಡ್ದು ನೀನು ಅಂತೇಳಿ ಅವನಿಗೆ ಬಿಡ್ತಾರೆ. ಅವಾಗ ಯುದ್ಧ ಆಡಿ 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 ಸೋತೋಗಿರ್ತಾನೆ ಜನಕ ರಾಜ. ಇನ್ನ ನಡ್ಕೊಂಡು ಹೊರಗಡೆ ಹೋಗ್ತಾನೆ. ತನ್ನ ರಾಜ್ಯದಲ್ಲಿ ಇದಾನೆ ಇವಾಗ. ಎಲ್ಲರೂ ಆತನ ಪೂರಾ ಸುಸ್ತಾಗಿ ಹೋಗ್ಬಿಟ್ಟಿದ್ದಾನೆ, ಊಟ ಇಲ್ಲ, ನೀರಿಲ್ಲ, ಏನೇನಿಲ್ಲ. ಅವನ್ ತನ್ನ ಸೈನಿಕರು ಯಾರು ಉಳಿದಿಲ್ಲ, ಒಬ್ಬನೇ ಪಾಪ. ಮನೆಯವರು ಕೂಡ ಅವನಿಗೆ ಊಟ ನೀರು ಕೊಡೋದಿಲ್ಲ. ಯಾಕಂದ್ರೆ ರಾಜರು ಹೊಸದಾಗಿ ಏನ್ ಗೆದ್ದಿರೋ ರಾಜ ಸ್ಟ್ರಿಕ್ಟ್ ಆಗಿ ಇರ್ತಾನೆ, ಯಾರು ಇವ್ರಿಗೇನು ಕೊಡಬಾರ್ದು ಅಂತೇಳಿ. ಪಾಪ ಎಲ್ಲರೂ ಬಾಗಿಲು ಮುಚ್ತಾ ಇರ್ತಾರೆ. ತನ್ನ ರಾಜ್ಯದಲ್ಲಿ ತನ್ನ ಪ್ರಜೆಗಳು ಈ ರೀತಿ ಮಾಡ್ತಾ ಇರ್ತಾರೆ.
ಬಹಳ ದುಃಖದಿಂದ, ಕಷ್ಟದಿಂದ, ಮನೋವೇದನೆ, ದೈಹಿಕ ವೇದನೆ ದಾಟ್ಕೊಂಡು ಹೋಗ್ತಾನೆ. ಹಾಗೆ ಸುಮಾರು ಸಮಯ ನಡೆದ ನಂತರ ಆ ಒಂದು ರಾಜ್ಯವನ್ನ ಪಾರ್ ಮಾಡಿ ಇನ್ನ ಬೇರೆ ಒಂದು ಪಕ್ಕದ ರಾಜ್ಯಕ್ಕೆ ಬರ್ತಾನೆ. ಅಲ್ಲಿ ಯಥಾ ರೀತಿ ಸಾರ್ವಜನಿಕರು ಇರ್ತಾರೆ, ಕೆಲಸ ನಡೀತಾ ಇರುತ್ತೆ. ವಿಪರೀತ ಹಸಿವು, ಬಾಯಾರಿಕೆ, ಏನು ಇಲ್ಲ, ಕುಡಿಲಿಕ್ಕೆ ಸಿಗ್ತಾ ಇಲ್ಲ, ತಿನ್ಲಿಕ್ಕೆ ಸಿಗ್ತಾ ಇಲ್ಲ. ಅಲ್ಲಿ ನೋಡ್ತಾನೆ ಒಂದ್ ಕಡೆ ಊಟ ಹಂಚ್ತಾ ಇರ್ತಾರೆ. ಸರಿ ಅಂತೇಳಿ ಅಲ್ಲಿ ಹೋಗಿ ಲೈನ್ ಇರುತ್ತೆ, ಆ ಲೈನ್ನಾಗ ಹೋಗಿ ನಿಂತ್ಕೊಂತಾನೆ. ದೊಡ್ಡ ಕ್ಯೂ ಇರುತ್ತೆ. ಬರ್ತಾನೆ 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 ಅವನ್ ಪಾಳೆ ಬರ್ತಿದ್ದಂಗೆನೆ ಏನಾಯ್ತು, ಅವ್ರು ಕೇಳ್ತಾರೆ ಪಾತ್ರೆ ಎಲ್ಲಿ ಅಂತಾರೆ. ಇಲ್ಲ ನನ್ನ ಹತ್ರ ಪಾತ್ರೆ ಅಂತ. ಸರಿ ಅಂತೇಳಿ ಯಾವ್ದೋ ಒಂದು ಗಡಿಗೆ, ಮುರಿದಿದ್ ಗಡಿಗೆ ಅಲ್ಲಿ ಬಿದ್ದಿರ್ತತೆ, ಆ ಗಡಿಗೆನೆ ತಗೊಂಡು ಒಂದ್ ಸ್ವಲ್ಪ ಅದು ರೌಂಡ್ ಆಗಿರುತ್ತದು, ಅದನ್ನ ಕೊಡ್ತಾರೆ, ತಗ ಇದ್ರಾಗ ಅಂತೇಳಿ ನೋಡ್ತಾರೆ. ಅದು ಊಟ ಸಂಪೂರ್ಣ ಮುಗ್ದೋಗಿರುತ್ತೆ. ದೊಡ್ಡ ಹಂಡೆ. ಅಯ್ಯೋ ಇದ್ರಲ್ಲಿ ಏನಿಲ್ಲ, ಆಗೋಯ್ತ್ರಿ ಅಂತ ಹೇಳ್ತಾರೆ. ಮತ್ತೆ ಈ ರಾಜಂಗೆ ಏನಪ್ಪಾ ನಂದು ಇಂಥ ಪರಿಸ್ಥಿತಿ ಇದು ಅಂತೇಳಿ ಮತ್ತೆ ಒಂದ್ ಸ್ವಲ್ಪ ಬೇಜಾರ್ ಮಕ ಮಾಡ್ಕೊಂಡಾಗ ಅವನೇನಂತಾನೆ, ಆಯ್ತಾಯ್ತು ನನಗೆ ನಿನ್ ಪರಿಸ್ಥಿತಿ ತಿಳಿತಾ ಇದೆ, ಯಾರು ಊಟ ಬಡಿಸೋನ್ ಹೇಳ್ತಾನೆ, ನಿನಗೆ ಆ ಕೆಳಗಡೆ ಏನಿದೆ ಒಂದ್ ಸ್ವಲ್ಪ ಹತ್ಗಂಡಿದೆಯಲ್ಲ, ಅದನ್ನ ನಾನು ಕೆಬರಿ ಕೊಟ್ರೆ ನಡೀತೈತಾ ಅಂತ ಕೇಳ್ತಾನೆ. ಅಷ್ಟೇ ಕೊಡ್ರಿ ಸಾಕು ನನಗೆ, ಹಾಗೆ ಅಂತ ಹೇಳಿದ್ರೆ ಸರಿ ಅಂತ ಅದನ್ನ ಕೆಬರಿ, ಅದನ್ನ ಅವನಿಗೆ ಆ ಗಡಿಗೆಯಲ್ಲಿ ಏನ್ ಮುರಿದ ಗಡಿಗೆ ಇರ್ತದಲ್ಲ ಅದ್ರಲ್ಲಿ ಹಾಕ್ತಾರೆ. ಇವನು ಅದನ್ನ ಆ ಗಡಿಗೆಯಲ್ಲಿ ಹಾಕಿದ್ದನ್ನ ತಗೊಂಡು ಇನ್ನ ಬಾಯಿಗೆ ಹಚ್ಚಿ ಕುಡಿಬೇಕು ಅಂತೇಳಿ ಮಾಡ್ತಿದ್ದಂಗೆನೆ ಮೇಲಿಂದ ಒಂದು ಹದ್ದು ಬಂದು ಅದನ್ನ ಕಾಲಿಂದ ಒದ್ಬಿಡುತ್ತೆ. ಅದು ಕೆಳಗ್ ಬಿದ್ದ ತಕ್ಷಣ ರಾಜ ಬಹಳ ದುಃಖದಿಂದ ಒಂದು ಆಹಾಕಾರ ಮಾಡ್ತಾನೆ. ಏನಪ್ಪಾ ಇದು, ಏನಪ್ಪಾ ದೇವ್ರೆ, ಯಾಕೆ ನನಗಿಂತ ಪರಿಸ್ಥಿತಿ ಮಾಡ್ಕೊಟ್ಟಿ ಅಂತ ಆ ಒಂದು ಆಹಾಕಾರದಲ್ಲಿ ನರಳುತ್ತಿರ್ಬೇಕಾದ್ರೆ ಇವನಿಗೆ ತಾನು ಅರಮನೆಯಲ್ಲಿ ಏನ್ ಮಲಗಿರ್ತಾನೆ ಅವಾಗ ಎಚ್ಚರ ಆಗುತ್ತೆ. ಇದೆಲ್ಲ ಕನಸಿದು. ಎಚ್ಚರ ಆಗ್ತಿದ್ದಂಗೆನೆ ಚೀರ್ತಾನೆ ಆಕ್ಚುಲಿ. ಯಾಕಂದ್ರೆ ಆ ಒಂದು ಆಹಾಕಾರ ಅಂದ್ರೆ ನೋವಿಂದ ಚೀರ್ತಾನೆ. ಅಲ್ಲಿ ಸೈನಿಕರು ಓಡಿ ಬರ್ತಾರೆ. ಮಹಾರಾಜ್, ರಾಜನ್, ಏನಾಯ್ತು ಏನಾಯ್ತು? ಅವಾಗೀತ ಜನಕ ಮಹಾರಾಜ್ ಅಂತಾನೆ, ಓ ಸಚ್ ಯಾ ಏ ಸಚ್, ಅಂದ್ರೆ ಅದು ಸತ್ಯನಾ ಇದು ಸತ್ಯನಾ? ಓ ಸಚ್ ಯಾ ಏ ಸಚ್. ಇವನಿಗೆ ಸೈನಿಕಂಗೆ ಅರ್ಥ ಆಗಿಲ್ಲ. ಏನಾಗತ್ತಪ್ಪ, ನಮ್ಮ ಮಹಾರಾಜ್ರೇನು ಓ ಸಚ್ ಯಾ ಏ ಸಚ್ ಅಂತ ಇದಾರೆ, ಏನ್ ಸಮಾಚಾರ ಇವ್ರದ್ದು ಅಂತೇಳಿ ರಾಣಿಗೆ ಹೋಗಿ ಕರೀತಾರೆ. ಅವರು ಮುಖ್ಯ ರಾಣಿ ಬರ್ತಾರೆ ಅಲ್ಲಿಗೆ. ಏನಾಯ್ತ್ರಿ ಮಹಾರಾಜ್ರೆ, ಏನಾಯ್ತ್ರಿ ಅಂತಂದ್ರೆ, ಓ ಸಚ್ ಯಾ ಏ ಸಚ್, ಇದು ಸತ್ಯನೋ ಅದು ಸತ್ಯನೋ? ಇದು ಹೇಳ್ತಾ ಇದಾರೋ, ಇದು ಸತ್ಯನೋ ಅದು ಸತ್ಯನೋ? ರಾಣಿ ಕೂಡ ಅರ್ಥ ಆಗೋದಿಲ್ಲ. ವೈದ್ಯರನ್ನ ಕರೆಸ್ತಾರೆ. ವೈದ್ಯರ ಕಡೆಯಿಂದ ಎಲ್ಲ ಮಾಡಿಸಿ ಕೇಳಿದ್ರೆ, ಇಲ್ಲ ಎಲ್ಲ ಚೆನ್ನಾಗಿದೆ, ಇವ್ರದ್ದು ಆರೋಗ್ಯ ಎಲ್ಲ ಸರಿಯಾಗಿದೆ. ಅರ್ಥ ಆಗೋದಿಲ್ಲ. ಇವ್ ನೋಡಿ, ಈ ವಿಷಯ ಅರಮನೆಯಲ್ಲಿ ಎಲ್ಲರಿಗೂ ಸ್ವಲ್ಪ ಸಮಯದಲ್ಲಿ, ಅವಾಗೇನು ಇಂಟರ್ನೆಟ್ ಇಲ್ಲ, ವಾಟ್ಸಪ್ ಇಲ್ಲ, ಆದ್ರೂ ಎಲ್ಲರಿಗೂ ಗೊತ್ತಾಗ್ಬಿಡ್ತು. ಹಾಗೆ ಬೆಳಗ್ಗಿನ ಜಾವ ಕೂಡ ಊರಲ್ಲಿ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ, ರಾಜನ್ ತಲೆ ಕೆಟ್ಟೋಗ್ಬಿಟ್ಟಿದೆ. ಏನು ಮಾತಾಡ್ತಾ ಇಲ್ಲ, ಬರೀ ಇದು ಸತ್ಯನೋ ಅದು ಸತ್ಯನೋ, ಇದು ಸತ್ಯನೋ ಅದು ಸತ್ಯನೋ ಅಂತ ಹೇಳ್ತಾ ಇದಾರೆ. ಇವೆರಡು ಶಬ್ದ ಬಿಟ್ರೆ ಬೇರೆ ಏನೇನೋ ಮಾತಾಡ್ತಾ ಇಲ್ಲ ಅಂತ ಎಲ್ಲರೂ ಗುಸು 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 ಮಾತಾಡ್ತಾ ಇದ್ದಾರೆ. ಅಲ್ಲಿ ಅಷ್ಟಾವಕ್ರ ಮುನಿಗಳು, ಬಹಳ ಶ್ರೇಷ್ಠ ಮುನಿಗಳು ಅವರು. ಅವ್ರು ಇನ್ನ ಯಜ್ಞವಲ್ಕರನ್ನು ಕೂಡ ಒಂದ್ಸರ್ತಿ ಜನಕ ಮಹಾರಾಜನ್ ಸಭೆಯಲ್ಲಿ ಆ ಪಂಡಿತರ ವಾರ್ತಾಲಾಪ ಸಭೆಯಲ್ಲಿ ಸೋಲ್ಸಿರ್ತಾರೆ. ಅಷ್ಟು ದೊಡ್ಡ ಪಂಡಿತರವರು. ಅವರು ಊರಲ್ಲಿ ಬರ್ತಾ ಇರ್ತಾರೆ, ನಡ್ಕೊಂಡು ಬರ್ತಾ ಇದ್ದಾರೆ. ಇದು ಕೇಳ್ತಾರೆ, ಹಿಂಗೆ ಜನಕ ಮಹಾರಾಜಂಗೆ ತಲೆ ಕೆಟ್ಟೋಗ್ಬಿಟ್ಟಿದೆ, ಇದು ಸತ್ಯನೋ ಅದು ಸತ್ಯನೋ, ಇದು ಸತ್ಯನೋ ಅದು ಸತ್ಯನೋ ಅಂತ ಇದೇ ಮಾತಾಡ್ತಾ ಇದ್ದಾರೆ ಇವರು. ಏನಿದು? ಇವರಿಗೆ ಜ್ಞಾನಿಗಳು ಅರ್ಥ ಆಯ್ತು, ಹೋದ್ರು. ಹೇ ರಾಜನ್ ಅಂತಂದ್ರೆ ಅವ್ರಿಗೂ ಅದೇ ಮಾತಂತಾರೆ, ಇದು ಸತ್ಯನೋ ಅದು ಸತ್ಯನೋ ಅಂತೇಳಿ. ಅವಾಗ ಅವ್ರ ಅಷ್ಟಾವಕ್ರ ಮುನಿಗಳು ಏನಂತಾರೆ, ಹೇ ರಾಜ, ನೀನಲ್ಲಿ ಯುದ್ಧ ಭೂಮಿಯಲ್ಲಿ ಇದ್ದಾಗೆ
ಆ ಒಂದು ವೇದನೆ, ಆ ಒಂದು ಯುದ್ಧ, ಒಂದು ಮೈಗೆ ನೋವು, ಮನಸ್ಸಿಗೆ ತಾಪ, ಇದೆಲ್ಲ ನೀನೇನು ಅನುಭವಿಸ್ತಾ ಇದ್ದಿ, ಆ ಸಮಯದಲ್ಲಿ ಇದೆಲ್ಲ ಇತ್ತ? ಇವಾಗ ಹೇಗೆ ನೀನು ಅರಮನೆಯಲ್ಲಿ ಕೂತಿದ್ಯಾ, ನಿನ್ ಪಕ್ಕದಲ್ಲಿ ಮಹಾರಾಣಿ ಕೂತಿದ್ದಾರೆ, ಮಂತ್ರಿ ಮಂಡಳ ಕೂತಿದ್ದಾರೆ, ಎಲ್ಲ ನಿನ್ನ ಪ್ರಜೆಗಳಿದ್ದಾರೆ, ಇದೆಲ್ಲ ಇತ್ತ ಆ ಸಮಯದಲ್ಲಿ? ಇಲ್ಲ, ಯಾವುದೂ ಇದ್ದಿಲ್ಲ. ಮತ್ತೆ ಇವಾಗ ನೀನೇನೆಲ್ಲಿ ಕೂತಿದೀಯಾ, ಅದ್ರ ಎಲ್ಲ ಅನುಭವ ನಿನಗೆ ಇವಾಗಿದೆಯಾ? ಬಹಳ ಚೆನ್ನಾಗಿದೆ ಅನುಭವ. ಅದೇನೇನು ಆಗಿತ್ತು ಅದೆಲ್ಲ ಅನುಭವ ಇದೆ, ಆದ್ರೆ ಅದ್ಯಾವುದು ಇದ್ದಿಲ್ಲ ನನಗೆ ಎದ್ದ ಮೇಲೆ. ಹಾಗಾದ್ರೆ ರಾಜ, ಇದೂ ಸತ್ಯವಲ್ಲ, ಅದೂ ಸತ್ಯವಲ್ಲ, ನೀನು ಸತ್ಯ ಅಂತಂತಾರೆ. ನೀನು ಸತ್ಯ ಅಂದ್ರೆ ನಿನ್ನಲ್ಲಿರ್ತಕ್ಕಂಥ ಆ ಒಂದು ಚೈತನ್ಯ ಶಕ್ತಿಯೇ ಸತ್ಯ. ಈ ನಿನ್ನ ಎಚ್ಚರಿಕೆಯಲ್ಲಿರ್ತಕ್ಕಂಥ ಸ್ಥಿತಿ ಸತ್ಯವಲ್ಲ, ದಿನ ಬದಲಾಯಿಸುತ್ತಿದ್ದು. ನೀನು ಕನಸು ಕಾಣುವಂತ ಸ್ಥಿತಿ ಕೂಡ ಸತ್ಯವಲ್ಲ. ನಿನ್ನ ನಿಜವಾದ ಸ್ಥಿತಿ, ಈ ಮೂರನ್ನು, ಎಚ್ಚರದ ಸ್ಥಿತಿ, ಕನಸಿನ ಸ್ಥಿತಿ ಹಾಗೂ ಸುಷುಪ್ತಿಯ ಸ್ಥಿತಿ, ಈ ಮೂರನ್ನು ಸದಾ ನೋಡ್ತಕ್ಕಂಥ ಸ್ಥಿತಿ ಏನಿದೆಯಲ್ಲ, ಆ ಒಂದು ಶಕ್ತಿ ಏನಿದೆಯಲ್ಲ, ಅದೇ ಸತ್ಯ ಅಂತ ಹೇಳ್ತಾರೆ. ಇದನ್ನ ಬಹಳ ಒಳ್ಳೆ ರೀತಿಯಿಂದ ಮನದಟ್ಟು ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ಇದು ಸತ್ಯ. ಹೇಗೆ ನಮಗೆ ಕನಸಿನಲ್ಲಿದ್ದಾಗ ಕನಸಿನ ಸ್ಥಿತಿ ಬಹಳ ಸತ್ಯವನ್ಸುತ್ತೋ, ಎಚ್ಚರ ಆದ ತಕ್ಷಣ ನಮಗೆ ಅದು ಕನಸು ಹೇಳು ಅಂತೇಳಿ ನಾವು ಹೇಗೆ ಅದನ್ನ ತುಚ್ಛ ಮಾಡ್ಬಿಡ್ತೀವಿ, ಧಿಕ್ಕಾರ ಮಾಡ್ಬಿಡ್ತೀವಿ ಒಂದೇ ಕ್ಷಣಕ್ಕೆ, ಹಾಗೆಯೇ ನಮ್ಮಲ್ಲಿ ಒಂದು ಪಾರಮಾರ್ಥಿಕ ಸತ್ಯ ಒಂದಿದೆ. ನಿಮಗೆ 3 ತರದ್ದು ಸತ್ಯ ಹೇಳಿದ್ನಲ್ಲ, ಒಂದು ವ್ಯವಹಾರಿಕ ಸತ್ಯ, ಪಾರಮಾರ್ಥಿಕ ಸತ್ಯ, ಅದ್ರ ಕೆಳಗಡೆ ಈ ಒಂದು ಕನಸು ಇದ್ದಾಗೆ ಅದು ಒಂದು ಸತ್ಯವೇ. ಸೊ ಈ ಪರಿಸ್ಥಿತಿಯಲ್ಲಿ ನಾವೇನ್ ಅರ್ಥ ಮಾಡ್ಕೋಬೇಕು, ನಾವು ಎಚ್ಚರ ಸ್ಥಿತಿಯಿಂದ ನಾವು ಆ ರಿಯಲೈಸ್ಡ್ ಸ್ಟೇಟ್ಗೆ ಹೋಗ್ಬೇಕು. ರಿಯಲೈಸ್ಡ್ ಸ್ಟೇಟ್ ಅಂದ್ರೆ ನಮ್ಮ ಆತ್ಮಜ್ಞಾನದ ಅನುಭವ ಯಾವಾಗ ಆಯ್ತೋ ಅವಾಗೆ ಹೇಗೆ ಎಚ್ಚರಾದ ವ್ಯಕ್ತಿ ಕನಸನ್ನು ತುಚ್ಛ ಮಾಡ್ತಾನೋ, ಹಾಗೆಯೇ ಆತ್ಮಜ್ಞಾನ ಬಂದಿರತಕ್ಕಂಥ ವ್ಯಕ್ತಿ ಈ ಒಂದು ವೇಕಿಂಗ್ ಸ್ಟೇಟ್ ಅಂದ್ರೆ ಎಚ್ಚರದ ಸ್ಥಿತಿಗೆ ಕೂಡ ಅದೇ ರೀತಿ ತುಚ್ಛ ಮಾಡ್ತಾನೆ. ಅಂದ್ರೆ ಅದೇ ಒಂದು ಕಾರಣ ನಮಗೆ ದುಃಖ ಆಯ್ತು, ಇನ್ನೊಂದು ಆಂಗ್ಸೈಟಿ ಇಲ್ಲ ಭಯ, ಇದ್ಯಾವುದು ನಮಗೆ ತಟ್ಟೋದಿಲ್ಲ ಅಂತ ಹೇಳೋದಕ್ಕೆ ಕಾರಣ ಇಷ್ಟೇ, ನಾವು ಈ ಒಂದು ಸ್ಥಿತಿಯಿಂದ ಮೇಲೆ ಹೋಗ್ಬೇಕು, ನಮ್ಮ ನಿಜವಾದ ಒಂದು ಸ್ವರೂಪವನ್ನ ನಾವು ತಿಳ್ಕೋಬೇಕು. ಓಕೆ, ಈಗ ಒಂದು ಸ್ವಲ್ಪ ಮೆಡಿಟೇಷನ್ ಮಾಡಾಗಾದ್ರೆ ಸೇಮ್ ಪ್ರಿನ್ಸಿಪಲ್ ನಮ್ಮ ಪಂಚಕೋಶಗಳ ಒಂದು ಇದನ್ನ ಇಟ್ಕೊಂಡೆ ಮೆಡಿಟೇಷನ್ ಮಾಡೋಣ ನಾವು. ಎಲ್ಲರೂ ಫಸ್ಟ್ ನಿಮ್ಮ ಒಂದು ಕೂತಿರೋ ಒಂದು ಸ್ಥಿತಿನ ಸರಿ ಮಾಡ್ಕೊಳ್ಳಿ. ದೇಹದ ಸಂಪೂರ್ಣ ಅರಿವಿರಲಿ. ಬೆನ್ನು, ಕುತ್ತಿಗೆ ಮತ್ತು ತಲೆ ಸ್ಟ್ರೇಟ್ ಲೈನ್ ಅಲ್ಲಿ ಇರಲಿ. ಕಂಪ್ಲೀಟ್ ಬಾಡಿ ರಿಲ್ಯಾಕ್ಸ್ಡ್.
face completely relaxed. ಕಣ್ಣುಗಳು ಎರಡು ಹೂವಿನ ಪೆಟಲ್ಸ್ ಇದ್ದಾಗೆ ಬಹಳ ಮೃದುವಾಗಿ ಮುಚ್ಚಿರಬೇಕು. ಆ ಒಂದು ಚೈತನ್ಯ ಶಕ್ತಿಯ ಅನುಭವ ನಿಮ್ಮ ಇಡೀ ದೇಹದಲ್ಲಿ ಮಾಡ್ಕೊಳ್ಳಿ. ಈಗ ನಿಮ್ಮ ಕೈನ ಮುಷ್ಟಿಯನ್ನು ಒಂದ್ಸರ್ತಿ ಒತ್ತಿ ನೋಡೋಣ. ಇಲ್ಲಿ ನಿಮಗೆ ದೇಹದ ಅರಿವಾಯಿತು. ದೇಹವು ಸ್ಪಷ್ಟವಾಗಿ ನಿಮಗೆ ಕಾಣಿಸ್ತಾ ಇದೆ. ಇದು ಅನ್ನಮಯ ಕೋಶ, ಇದು ನಾನಲ್ಲ. ಈಗ ನಮ್ಮ ಗಮನ ಉಸಿರಿನ ಕಡೆ ಹೋಗಲಿ. ಮೂಗಿನ ತುದಿಯಲ್ಲಿ ನಿಮಗೆ ಉಸಿರಿನ ಸಂಚಾಲನೆ ಸ್ಪಷ್ಟವಾಗಿ ಕಾಣಿಸ್ಬರ್ತಾ ಇದೆ. ಉಸಿರು ಒಳಗಡೆ ಹೋಗ್ತಾ ಇದೆ, ಹೊರಗಡೆ ಬರ್ತಾ ಇದೆ. ಇದು ಕೂಡ ನಿಮ್ಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಾನು ಪ್ರಾಣಮಯ ಕೋಶವೂ ಅಲ್ಲ. ಹಾಗಾದರೆ ನನ್ನ ಸ್ವರೂಪ ಮನಸ್ಸ? ನಮ್ಮ ಗಮನ ಮನಸ್ಸಿನ ಕಡೆ ಹೋಗಲಿ. ಮನಸ್ಸಿನ ಅನುಭವ ಕೂಡ ನನಗೆ ಆಗ್ತಾ ಇದೆ. ಈಗ ಶಾಂತವಾಗಿದೆ. ಅದೇ ಸ್ವಲ್ಪ ಸಮಯದ ಮುಂದೆ ಬಹಳಷ್ಟು ವಿಚಾರಗಳು ಬರ್ತಾ ಇತ್ತು. ಈಗ ನನಗೆ ಆ ಶಾಂತತೆ ಅನುಭವ ಆಗ್ತಾ ಇದೆ. ಅಂದರೆ ನನ್ನ ಮನಸ್ಸನ್ನು ಕೂಡ ನಾನು ಕಾಣಬಲ್ಲೆ. ಸೊ ಹಾಗಾದರೆ ನಾನು ಮನಸ್ಸು ಕೂಡ ಅಲ್ಲ. ಇನ್ನು ಸ್ವಲ್ಪ ಆಳವಾಗಿ ಹೋಗೋಣ. ಮನಸ್ಸನ್ನು ನೋಡುವಂತ ಬುದ್ಧಿ ಎಲ್ಲವನ್ನು ಅರ್ಥ ಮಾಡಿಕೊಳ್ಳುವಂತ ಶಕ್ತಿ ಇರ್ತಕ್ಕಂಥ ಬುದ್ಧಿ, ಅದು ಕೂಡ ನಿಮಗೆ ಸ್ಪಷ್ಟವಾಗಿ ಕಾಣ್ಬರ್ತಾ ಇದೆ. ಈಗ ನಾನು 5+5 ಅಂದ್ರೆ ನಿಮಗೆ ವಿಚಾರ 10 ಅಂತ ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಕಾಣಿಸ್ಬರ್ತಾ ಇದೆ. 5+5 10. ಮೂರು ಪ್ಲಸ್ 3 6. ಇದು ಕೂಡ ನನಗೆ ಕಾಣಿಸ್ಬರ್ತಾ ಇದೆ. ಹಾಗಾದ್ರೆ ಈ ವಿಜ್ಞಾನಮಯ ಕೋಶ ಕೂಡ ನಾನಲ್ಲ. ಇನ್ನ ಆಳವಾಗಿ ಹೋಗಿ ನೋಡೋಣ.
ಇಲ್ಲಿ ನನಗೆ ಒಂದು ಶೂನ್ಯತೆ ಅನುಭವ ಆಗ್ತಾ ಇದೆ. ಯಾವುದೇ ತರದ ವಿಚಾರವಿಲ್ಲ, ಯಾವುದೇ ತರದ ಗೊಂದಲವಿಲ್ಲ. ಇದು ನನಗೆ ಸ್ಪಷ್ಟವಾಗಿ ಈ ಒಂದು ಆನಂದ ಕಾಣಿಸ್ತಾ ಇದೆ. ಹಾಗಾದರೆ ನಾನು ಆನಂದಮಯ ಕೋಶ ಕೂಡ ಅಲ್ಲ. ಈ ಎಲ್ಲ ಕೋಶಗಳ ಹಿಂದೆ ಶಕ್ತಿಯಾಗಿರ್ತಕ್ಕಂತಹ ಚೈತನ್ಯ, ಆ ಅರಿವಿನ ಶಕ್ತಿ, ಆ ಚೇತನಾ ಶಕ್ತಿಯೇ ಸದಾ ಇರ್ತಕ್ಕಂಥದ್ದು. Understandingly feel and feelingly understand the supreme power which is observing all the states of your life. We are used to seeing only objects in our life. We are used to seeing everything outside of us. ಪ್ರತಿಯೊಂದನ್ನು ನಾವು ಹೊರಗಡೆ ನೋಡುವ ಅಭ್ಯಾಸ ನಮಗೆ. ಸ್ವಾಭಾವಿಕ. ಆ ಶಕ್ತಿ ಏನು ಪ್ರತಿಯೊಂದನ್ನು ನೋಡ್ತಾ ಇದೆ, ಗ್ರಹಿಸ್ತಾ ಇದೆ, ಅರ್ಥ ಮಾಡ್ಕೊಳ್ತಾ ಇದೆ. ಅದೇ ಶಕ್ತಿ ಪರಮಶಕ್ತಿ. ಈ ಒಂದು ಅರಿವಿನಲ್ಲಿ, ಈ ಒಂದು ಅನಿಸಿಕೆಯಲ್ಲಿ, ಈ ಒಂದು ನಂಬಿಕೆಯಲ್ಲಿ ಯಾರು ಸದಾ ಇರ್ತಾರೋ ಅವರು ಮೋಕ್ಷದ ಸ್ಥಿತಿಯನ್ನು ಹೊಂದುತ್ತಾರೆ. ಈ ಅರಿವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮನಸ್ಸು ಬೇಕಾಗಿಲ್ಲ, ಬುದ್ಧಿ ಬೇಕಾಗಿಲ್ಲ, ಯಾವ ಇಂದ್ರಿಯಗಳು ಕೂಡ ಬೇಕಾಗಿಲ್ಲ. ಸ್ವಪ್ರಕಾಶಕ. ಹೇಗೆ ನಾವು ಸೂರ್ಯನ ನೋಡ್ಲಿಕ್ಕೆ ನಮಗೆ ದೀಪದ ಅವಶ್ಯಕತೆ ಇಲ್ಲ, ಟಾರ್ಚಿನ ಅವಶ್ಯಕತೆ ಇಲ್ಲವೋ, ಹಾಗೆಯೇ ಆತ್ಮದ ಅನುಭೂತಿ ಒಂದು ಸ್ವಾಭಾವಿಕ ಅನುಭೂತಿ. ಇದನ್ನು ಮನಸ್ಸಿನಿಂದ ನೋಡ್ಲಿಕ್ಕೆ ಮಾತ್ರ ಹೋಗ್ಬೇಡಿ. ಸ್ವ ಅನುಭವ ಆಗುತ್ತೆ. ನಿಧಾನಕ್ಕೆ ನಮ್ಮ ಮನಸ್ಸಿಗೆ
ಉಸಿರಿನ ಕಡೆ ತಂದುಕೊಳ್ಳೋಣ. ಒಂದು 3 ಸತಿ ಡೀಪ್ ಬ್ರೀದಿಂಗ್ ಮಾಡಿ. ಇನ್ಹೇಲ್, ಎಕ್ಸೇಲ್. Inhale, exhale. Inhale, exhale. ಪ್ರತಿಯೊಂದು ಸ್ಪಷ್ಟವಾಗಿ ಕಾಣಿಸ್ಕೊಳ್ತಾ ಇದೆ ನಿಮಗೆ. ದೇಹ, ಉಸಿರು, ಮನಸ್ಸು, ಬುದ್ಧಿ, ಶೂನ್ಯತೆ ಎಲ್ಲವನ್ನು ನೋಡ್ತಕ್ಕಂಥ ಆ ಚೈತನ್ಯ ಶಕ್ತಿಯೇ ಪರಮಶಕ್ತಿ. ಈ ಒಂದು ವಿಚಾರ ನಾವೆಷ್ಟು ಜಾಸ್ತಿ ಇದ್ರ ಬಗ್ಗೆ ಗಮನ ಕೊಡ್ತೀವೋ ಅಷ್ಟು ನಮಗೆ ಈ ಜ್ಞಾನವನ್ನು ಆರ್ಜನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ನಿಮ್ಮ ಅಂಗೈಯನ್ನು ಉಜ್ಜಿ ಕಣ್ಣಿನ ಮೇಲೆ ಇಟ್ಟುಕೊಂಡು ನಿಧಾನಕ್ಕೆ ಕಣ್ತೆಗಿರಿ. ಈಗ ನೀವೇ ವಿಚಾರ ಮಾಡಿದ್ರೆ ಮೊದಲನೇ ದಿನಕ್ಕೂ ಇವತ್ತಿಗೂ ನಿಮಗೆ ಸಾಕಷ್ಟು ಒಂದು ಪ್ರೋಗ್ರೆಸ್ ಕಂಡು ಬಂದಿರ್ಬೇಕಲ್ಲ. ಸೊ ಹೀಗೆ ಇದನ್ನ ನಾವು ಒಂದು ಕಡೆ ಜ್ಞಾನವನ್ನು, ಈ ವಿಚಾರವನ್ನು ಗಟ್ಟಿ ಮಾಡ್ತಾ ಹೋಗ್ಬೇಕು. ಎರಡನೇ ಕಡೆ ನಮ್ಮ ಅಭ್ಯಾಸ ಕೂಡ ಮಾಡ್ತಾ ಹೋಗ್ಬೇಕು. ಆಗ ನಿಮಗೆ ಇದರಲ್ಲಿ ಜಾಸ್ತಿ ಹೊತ್ತು ನೀವು ಈ ಸ್ಥಿತಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಉಂಟು. ಪರಲೋಕ ಸಾಧನೆಗೆ ಒಂದು ರೀತಿ ಅನುಕೂಲ ಇದ್ದೇ ಇದೆ. ಆದರೆ ಈ ಒಂದು ಅಭ್ಯಾಸದಿಂದ ದಿನನಿತ್ಯ ಜೀವನದಲ್ಲಿ ನಿಮ್ಗೆ ಏನೊಂದು ಕ್ಲಾರಿಟಿ ಬರುತ್ತೆ, ಅದು ಒಂದು ಅಪಾರವಾದ ಕ್ಲಾರಿಟಿ ಬರುತ್ತೆ. ಯಾವುದು ಸರಿ, ಯಾವುದು ತಪ್ಪು, ನಿಮಗೆ ಯಾವುದೇ ತರದ ಕನ್ಫ್ಯೂಷನ್ ಇರೋದಿಲ್ಲ. ಸೊ ಇದನ್ನ ನೀವು ಎಷ್ಟು ಸರ್ತಿ ದಿನದಲ್ಲಿ ಸಮಯ ಸಿಕ್ಕದಾಗೆ ಬೇರೆ ಬೇರೆ ಸಮಯದಲ್ಲಿ ನೀವು ಮಾಡಿದ್ರೆ ಅಷ್ಟು ಒಳ್ಳೆಯದು. ಮತ್ತೆ ಇದರಿಂದ ಆರೋಗ್ಯ ಕೂಡ ನಿಮ್ದು ಚೆನ್ನಾಗಿರುತ್ತೆ. ಆ ಒಂದು ಪಾಸಿಟಿವ್ ಎನರ್ಜಿ ಬರೋದ್ರಿಂದ, ಕಾಸ್ಮಿಕ್ ಪಾಸಿಟಿವ್ ಎನರ್ಜಿ ಬರೋದ್ರಿಂದ ನಿಮ್ಮ ಸಂಪೂರ್ಣ ಆರೋಗ್ಯದಲ್ಲೂ ಕೂಡ ಸಾಕಷ್ಟು ಬದಲಾವಣೆ ನಿಧಾನಕ್ಕೆ ನೀವು ಕಂಡು ಬರ್ಬೋದು. ಓಕೆ, ಇವಾಗ ಪ್ರಶ್ನೆಗಳು ತಗೋಣ. ನಾನು Q&A ಆನ್ ಮಾಡ್ತೀನಿ. ಹಲೋ. ಅದೇ ಇವತ್ತು ಅದೇ ನಾನು ಇವತ್ತು ಕನಸಿಂದ ಬಂತಲ್ಲ ಟಾಪಿಕ್, ಅದಕ್ಕೆ ಕೇಳ್ತಾ ಇದ್ದೀನಿ. ಅದು ಜನಕರಾಜಂದು ಜನಕರಾಜ. ಲಕ್ಷ್ಮಿ ಮಾತಾಡಿದ್ರಿ. ಅದು ಜನಕರಾಜಂದು ಏನು ಕನ್ಸು ಕಾಣ್ತಾರಲ್ವಾ, ತುಂಬಾ ದೀರ್ಘಕಾಲದ ಕನ್ಸದು. ಅದ್ರಿಂದ ಅವರು ಎಚ್ಚರಕ್ಕೆ ಬರ್ಬೇಕು. ತುಂಬಾ ದೀರ್ಘಕಾಲದ ಕನ್ಸೋದು. ಎಷ್ಟು ದಿವಸ ಯುದ್ಧ ಮಾಡಿ, ಎಷ್ಟು ದಿವಸ ಕಷ್ಟಪಟ್ಟು, ಆಮೇಲೆ ಅವ್ರು ಎಷ್ಟು ಹೊತ್ತು ಹಸು ಇದನ್ನೆಲ್ಲ ಅನುಭವಿಸಿ ಬಂದಿದ್ದು ತುಂಬಾ ದೀರ್ಘಕಾಲದ್ದೇ ಅಲ್ವಾ ಅದು. ಆಕ್ಚುಲಿ ಕನ್ಸು ಬಿದ್ದಿದ್ದು ಇಷ್ಟು ಕನ್ಸು ನೀವು 15 ನಿಮಿಷ ಅರ್ಧ ಗಂಟೆ ನೋಡ್ಬೋದು. ಅಲ್ಲ ಕನ್ಸು 15 ನಿಮಿಷನೇ, ಬಟ್ ಆ ಕನಸಿನ ಒಂದು ಕಾಲ ಏನಿದೆ ಅಲ್ಲ, ದೀರ್ಘಕಾಲನೇ ಅಲ್ವಾ ಅದು. ಇಲ್ಲ ಇವ್ರೆ, ನಿಮಗೇನು ಹೇಳದ್ನಲ್ಲ, ಇದೆಲ್ಲ ಆಗಿದ್ದು ಕನ್ಸಲ್ಲ ಆಯ್ತಾ. ಇವ್ರೇನೇನ್ ಅನ್ಭವಿಸಿದ್ರು ಎಲ್ಲ ಕನ್ಸಲ್ ಅನ್ಭವಿಸಿದ್ರು.
ಅದು ನಿಮಗೆ ಕನಸು ಕಾಣ್ಬೇಕಂತಂದ್ರೆ ಇಷ್ಟು ನಿಮಗೆ 20 ನಿಮಿಷ ಅರ್ಧ ಗಂಟೆಲಿ ಇಷ್ಟೆಲ್ಲ ಕಾಣ್ಬೋದು ನೀವು. ಯಾಕಂದ್ರೆ ಅದು ಆ ಒಂದು ಇವಾಗ ಹೇಗೆ ಒಂದು ತಿಂಗಳದ್ದು ಒಂದು ಟ್ರಿಪ್ ಇರುತ್ತನ್ರಿ, ಅದನ್ನ ನೀವು ಅರ್ಧ ಗಂಟೆ ನೀವು ನೋಡ್ಬೋದಲ್ಲ, ಡಿಫ್ರೆಂಟ್ ಸ್ಟೇಜಸ್ ಅಲ್ಲ. ಅದೇ ಕನಸಿಂದ ಒಂದು ಚಮತ್ಕಾರನೇ ಅದಲ್ಲೇನು, ಎಲ್ಲಿಂದನೇ ಎಲ್ಲಿಗೋ ನಿಮಗೆ ಒಂದು ಕ್ಷಣದಲ್ಲಿ ಕರ್ಕೊಂಡು ಹೋಗ್ಬಿಡುತ್ತೆ. ಇವಾಗ ನೀವು ಇಲ್ಲಿಂದ USA ಹೋಗ್ಬೇಕಂದ್ರೆ ಮಿನಿಮಮ್ ಜರ್ನಿ ಏನಿದೆ, ಡೈರೆಕ್ಟ್ ಫ್ಲೈಟ್ ಇದ್ರೆ 18 hours, ಇಲ್ಲ ಅಂದ್ರೆ 24, 30, 36 hours ಆಗುತ್ತೆ. ನೀವು ಕನಸಿನಲ್ಲೇನು 1 second ನಾಗ ಹೋಗ್ಬಿಡ್ತೀರಿ ನೀವು ಅಲ್ಲಿಗೆ ಅಲ್ವಾ? ಸೊ ಹಾಗೆ ಇವ್ರದ್ದು ಡಿಫ್ರೆಂಟ್ ಸ್ಟೇಜಸ್. ಸೊ ಅದು ಜಾಸ್ತಿ ದಿನ ಇದ್ದದ ಕನಸಲ್ಲ, ಅದು ಒಂದು ರಾತ್ರಿಯಲ್ಲೇ ಆದ ಕನಸು. ಅದು 1 ಗಂಟೆ ಆಗಿರ್ಬೋದು, 2 ಗಂಟೆ ಆಗಿರ್ಬೋದು, ಇಲ್ಲ ಅರ್ಧ ಗಂಟೆ ಆಗಿರ್ಬೋದು. ಸೊ ಒಂದು ರಾತ್ರಿಯಲ್ಲಿ ಆಗಿದ್ದು ಕನಸು. ಹೌದು, ಒಂದು ರಾತ್ರಿನಲ್ಲಿ ಈ ಎಚ್ಚರ ಕಾಲದಲ್ಲಿ ಮಲ್ಕೊಂಡಾಗ ರಾತ್ರಿ ಬಿದ್ದಿದ್ದ ಕನಸು, ಆ ಕನಸು ಅವ್ರು ಎಷ್ಟು ದಿನ ಯುದ್ಧ ಮಾಡಿದ್ರು ಅನ್ನೋದು, ಅದು ಡ್ಯೂರೇಷನ್ ಕನ್ಸಲ್ಲೇ ಹೇಳ್ತಿದ್ದೇನೆ, ಕನ್ಸಲ್ಲಿ ಡ್ಯೂರೇಷನ್ ಹೇಳ್ತಾ ಇದ್ದೇನೆ. ನೀವು ಕಂಡಿದ್ದ ಅರ್ಧ ಗಂಟೆನೆ 10 ನಿಮಿಷನೇ ಇರ್ದಿರ್ಬೋದು. ಹೌದು, ಕನಸಿನ ಡ್ಯೂರೇಷನ್ ಎಷ್ಟಿತ್ತು, ಅವ್ರು ಎಷ್ಟು ದಿವಸ ಯುದ್ಧ ಮಾಡಿದ್ರು, ಕಷ್ಟಪಟ್ರು, ಊರ್ ಜನ ಎಲ್ಲ ಚೀಮಾರೆ ಹಾಕಿದ್ರು, ಬಾಗ್ಲು ಹಾಕಿದ್ರು, ಎಷ್ಟೊಂದ್ ದಿನ ನಡ್ಕೊಂಡು ಹೋಗಿ ಆಮೇಲೆ ಅವರೆಲ್ಲ, ಅದು ಕನಸು ದೀರ್ಘ ಐತಲ್ವಾ? 2-3 ದಿನ ಆಗಿರ್ಬೋದು ಅನ್ಕೊಂಡ್ರೆ ಅದು ಆ ಯುದ್ಧ ಅದೆಲ್ಲ. ಅದೊಂದ್ 2-3 ದಿನ ಕನಸು ಕಂಡಿದ್ದಾರೆ. ಅದರಿಂದ 2-3 ದಿವಸದ ಯುದ್ಧ ಅವ್ರು ಕನಸು ಕಂಡಿದ್ದಾರೆ. ಹೌದು. ನನ್ ಕ್ವಶನ್ ಏನಂದ್ರೆ, ಆ ಕನಸಿನಿಂದ ಈ ಎಚ್ಚರಕ್ಕೆ ಬರ್ಬೇಕು ಅಂದ್ರೆ ಅವ್ರು ಯಾವ ಪ್ರಯತ್ನ ಮಾಡ್ಲಾ? ಅವ್ರಿಗೆ ಬಂದಿದ್ ಕಷ್ಟಗಳನ್ನ ಎದುರಿಸ್ಕೊಂತ ಹೋದ್ರು, ದುಃಖ ಅನುಭವಿಸಿದ್ರು, ಹಸುವಿನ ತಡ್ಕೊಂಡ್ರು, ಎಲ್ಲ ಮಾಡಿದ್ರು. ಬಟ್ ಸಡನ್ ಆಗಿ ಎಚ್ಚರ ಆಯ್ತು ಅವ್ರಿಗೆ. ಅವ್ರು ಯಾವ ಪ್ರಯತ್ನ ಮಾಡಿಲ್ಲ. ಅದೇ ಮನ್ಸು, ಅದೇ ಬುದ್ಧಿ, ಅದೇ ಸಂಸ್ಕಾರ, ಅದೇ ಒಂದು ಇದಿತ್ತಲ್ವಾ ಅವ್ರದ್ದು ಸ್ವಭಾವ ಇತ್ತು, ಕನ್ಸಲ್ಸೆಟ್ಟನ್ನು. ಆ ಜನಕರಾಜ ಎಂದು ಬದಲಾವಣೆ ಆಗಿರ್ಲಿಲ್ಲ. ಅದೇ ವ್ಯಕ್ತಿಗೆ ಅವ್ರು ಯಾವತ್ತಿಗೂ ಅನಿಸ್ಲಿಲ್ಲ, ಇಲ್ಲ ನಾನ್ ಕಷ್ಟಪಡ್ತಿದ್ನಿ, ಇದು ನಿಜ ಅಲ್ಲ, ನಾನು ಒಂದು ಎಚ್ಚರಕ್ಕೆ ಹೋಗ್ಬೇಕು ಅಂತ ಯಾವತ್ತೂ ಅನಿಸ್ಲಿಲ್ಲ. ತಾನಾಗೆ ಎಚ್ಚರ ಆಯ್ತು. ಬಟ್ ಈ ಎಚ್ಚರದಿಂದ ನಿಜ ಎಚ್ಚರಕ್ಕೆ ಹೋಗ್ಬೇಕಂದ್ರೆ ತುಂಬಾ ಪ್ರಯತ್ನ ಬೇಕಲ್ಲ? ಯಾಕೆ ಸ್ವಾಭಾವಿಕವಾಗಿ ಯಾಕೆ ಹೋಗಲ್ಲ? ಇದು ಅದೇ ನಿಮಗೆ ನಾನೇನ್ ರಿಯಲೈಸ್ ಸ್ಟೇಟ್ ಇದೆ ಅಂದ್ರೆ, ನಾವು ಏನ್ ಪ್ರತಿಯೊಬ್ರು ಆ ಒಂದು ಎಚ್ಚರ ಸ್ಥಿತಿ ಇದೀವಲ್ಲ, ಎಚ್ಚರ ಸ್ಥಿತಿಯಿಂದ ಅವೇಕನಿಂಗ್ ಸ್ಟೇಟ್ ಅಂತೀವಿ ಅದಕ್ಕೆ. ಅಂದ್ರೆ ರಿಯಲೈಸ್ ಸ್ಟೇಟ್ಗೆ ಹೋಗ್ಲಿಕ್ಕೆ ನಾವು ಈ ತರ ಧ್ಯಾನ ಮಾಡ್ಬೇಕು. ಇವಾಗ ನಾವು ಹೇಗೆ ನಮ್ಮ ಸ್ವರೂಪ, ನಾವು ದೇಹ ಮನಸ್ಸು ಅಂತ ನೀವು ನೋಡಿ, ಇವಾಗ ನೀವು ಇದು ಎದ್ದ ತಕ್ಷಣ ಮತ್ತೆ ನಾನು ಅಂತ ಶುರು ಆಗತ್ತೆ ನಿಮಗೆ. ಯಾಕಂದ್ರೆ ಇದು ಒಂದು ಜನ್ಮದಲ್ಲ, ಇದು ಕೋಟಿ ಜನ್ಮದಿಂದ ಆ ಒಂದು ನಾನು, ನನ್ನದು, ಆ ಒಂದು ಅಹಂ ನಮ್ಮಲ್ಲಿ ಬಂದಿರೋದು. ಸೊ ಇದಕ್ಕೆ ಭಗವಂತನ ಕೃಪೆ, ಆ ಕೃಪೆಯಿಂದ ನಮಗೆ ಸಿಕ್ಕಿರ್ತಕ್ಕಂಥ ಇವಾಗ ಜ್ಞಾನ. ಈ ಜ್ಞಾನನ ನಾವು ಸರಿಯಾಗಿ ಇಟ್ಕೊಂಡು ಕಾಪಾಡ್ಕೊಂಡು ಹೋಗ್ಬೇಕು. ಇವಾಗ ನಾವು ಹೇಗೆ ಮಕ್ಕಳಿಗೆ ದುಡ್ಡು ಕೊಟ್ಟಿವಿ, ಸ್ವಯಂ ಪ್ರಯತ್ನ ನಮಗ್ ಬೇಕು. ಇವಾಗ ನಾವು ಇದನ್ನ ಎಷ್ಟು ನಾವು ಜಾಸ್ತಿ ಧ್ಯಾನದಲ್ಲಿ ಇದ್ ಮಾಡಕ್ ಸಾಧ್ಯ ಉಂಟು, ಅವಾಗ ಏನಾಗುತ್ತೆ ನಿಮ್ಗೆ ಅದು ಅಷ್ಟು ನಿಮಗೆ ಪ್ರಬಲ ಆಗ್ತಾ ಹೋಗುತ್ತೆ ಮನಸ್ಸಲ್ಲಿ. ಹೌದು, ಇದು ನಾನಲ್ಲ, ಇದು ನನ್ನ ನಿಜ ಸ್ಥಿತಿ ಅಲ್ಲ. ಇದು ಇನ್ನ ಒಂದು 3-4 ಗಂಟೆಗೆ ನಾನು ಮಲಗಿಬಿಟ್ರೆ ನಾನು ಯಾವ್ದೋ ಒಂದು ಸ್ಥಿತಿಗೆ ಹೋಗ್ಬಿಟ್ಟಿರ್ತೇನಲ್ಲ. ಇವಾಗ ಏನ್ ಎಚ್ಚರದ ಸ್ಥಿತಿ ಇಲ್ಲೇ ಇಲ್ಲ ನನಗೆ ಮಲಗಿದ ತಕ್ಷಣ. ಸೊ ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ಇದೇ ಸ್ಥಿತಿಗೆ ಬಂದ್ವಿ ಅಂದ್ರೆ ಇದು ಸಂಪೂರ್ಣ ಬದಲಾಯಿಸ್ತಕ್ಕಂಥ ಸ್ಥಿತಿ. ಇದು ನನ್ನ ನಿಜ ಸ್ವರೂಪ ಅಲ್ಲ. ಶಾಶ್ವತವಾಗಿ ಅನ್ಚೇಂಜಿಂಗ್ ಅಂತ ನಾವೇನಂದ್ವಲ್ಲ, ಅದು ನಿಜ ಸ್ವರೂಪ. ಹೇಗೆ ಪಾರಮಾರ್ಥಿಕ, ವ್ಯವಹಾರಿಕ ಮತ್ತು ಇದು ನಮ್ಮ ಮುಂದಿನ ಸ್ಥಿತಿ ಇದೆ. ಸೊ ಇದು ಮೂರರಲ್ಲಿನೂ ಕೂಡ ಇದು ನಮಗೆ ನಿಜವಾದ ಸ್ಥಿತಿ ಪಾರಮಾರ್ಥಿಕ ಸ್ಥಿತಿ ಅಲ್ಲ. ಸೊ ಆ ಪಾರಮಾರ್ಥಿಕ ಸ್ಥಿತಿಗೆ ನಾವು ಹೋಗ್ಬೇಕು. ಒಳ್ಳೇದ್ರಿ, ಥ್ಯಾಂಕ್ ಯು. ಹಲೋ ಹಲೋ, ಗುರುಜಿ. ಹಯೋ, ಈಗ ಗುರುಜಿ ನಮಸ್ಕಾರ. ನೀವು ಅರಿವು ಅಂತಿದಿರಲ್ಲ ಗುರುಜಿ, ಅರಿವು ಅನ್ನೋದು ಅವೇರ್ನೆಸ್ ಏನ್ರಿ ಗುರುಜಿ? ಅವೇರ್ನೆಸ್, ಕರೆಕ್ಟ್. ನಥಿಂಗ್ ಬಟ್ ಅವೇರ್ನೆಸ್. ಅವೇರ್ನೆಸ್ ಲೈಫಲ್ಲಿ ವಿ ಮಸ್ಟ್ ಗೇನ್ ಅಂತೀರಿ. ಇದಕ್ಕೆ ಗೇನಿಂಗ್ ಡೆವಲಪ್ ಅಂತ ಇವಾಗ ಹೇಗೆ ನಾವು ಇವಾಗ ಉಸಿರಾಡ್ತಾ ಇದೀವಿ, ಉಸಿರಾಡೋದ್ರದ್ದು ಕೂಡ ನಮಗೆ ಅವೇರ್ನೆಸ್ ಇದೆಯಾ? ಇಲ್ಲಲ್ಲ.
ಅದು ನ್ಯಾಚುರಲ್ ಇದು ಇನ್ವಾಲಂಟ್ರಿ ಫಂಕ್ಷನ್ ಆಗೋಗ್ಬಿಟ್ಟಿದೆ ಅದು ಅಲ್ವಾ. ಸೊ ಅದನ್ನ ಮೈಂಡ್ಫುಲ್ ಆಗ್ಬೇಕಂತಂದ್ರೆ ಹೇಗೆ ನಾವು ಮಧ್ಯದಲ್ಲಿ ನಾವು ನಮ್ಮ ಉಸಿರಾಡೋದನ್ನೇ ನಾವು ಒಂದು ಅವೇರ್ನೆಸ್ ಆಗಿ ತಗೊಂಡು ಆ ಒಂದು ಅವೇರ್ನೆಸ್ ಬಗ್ಗೆ ಗಮನ ಇರ್ತಂದ್ರೆ ಏನಾಗುತ್ತೆ, ಆಗ ಮನಸ್ಸು ಜಾಗೃತ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಎಲ್ಲರೂ ಹೇಳೋದು ಮೈಂಡ್ಫುಲ್ ಆಫ್ ಯುವರ್ ಆಕ್ಟಿವಿಟೀಸ್. whenever we get into mindfulness, the ratio of awareness increases. hello ಹಲೋ ಹಲೋ ದೇವ್ರೆ ಹಲೋ ಹೇಳಿ ಹೇಳಿ. ಹಲೋ ಕೇಳಿಸ್ತದೆ ಹೇಳಿ ಇವ್ರೆ. ಹಲೋ ಅವೇರ್ನೆಸ್ ಆದ್ಮೇಲೆ ಜ್ಞಾನ ಪಡಿಬೇಕಂತ್ರಿ. ಇಲ್ಲ, ಅವೇರ್ನೆಸ್ ಅಲ್ಲಿ ಇರೋದೇ ಪರಮ ಜ್ಞಾನ ಅಲ್ಲ. ಅವೇರ್ನೆಸ್ ಅಲ್ಲಿ ನಮಗೆ ಜ್ಞಾನ ಮತ್ತೆ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಇವಾಗ ಮನಸ್ಸು ಕೂಡ ಇದೆಯಲ್ಲ, ಇವಾಗ ಒಂದು ಪೋಲ್ ವಾಲ್ಟ್ ನೋಡಿದಿರಾ ನೀವು? ಪೋಲ್ ವಾಲ್ಟ್ ಅಂದ್ರೆ ಒಂದು ರಾಡ್ ಇಂದ ತಗೊಂಡ್ಬಂದು ಅವ್ರ ನೆಲಕ್ಕಿಟ್ಟು ಮೇಲೆ ಹಾರಿ ಎಗರ್ತಾರಲ್ಲ, ಇದು ಒಲಿಂಪಿಕ್ ಗೇಮ್ಸ್ ಅಲ್ಲಿ ನೀವು ನೋಡಿರ್ಬೋದು. ಸೊ ಹೇಗೆ ಅವನೇನಿದೆ ಇದು ಪೋಲ್ ವಾಲ್ಟ್ ನೋಡಿದಿರಾ ನೀವು? ಹೈ ಜಂಪ್ ಅದು ದೂರದಿಂದ ತಂದು ನೆಲಕ್ಕೆ ಪೋಲ್ ಇಟ್ಟು ಆ ಪೋಲಿನ ಒಂದು ಸಪೋರ್ಟ್ ಇಂದ ಅವ್ನ ಮೇಲೆ ಎಗರ್ತಾನೆ. ಮೇಲೆ ಎಗರ್ದಾಗೆ ಆ ಪೋಲ್ ವಾಲ್ಟ್ ಈ ಕಡೆ ಬಿಡ್ತಾನೆ, ಮಾತ್ರ ಆ ಕಡೆ ಹಾಕ್ತಾನೆ. ಸೊ ನಾವು ಮನಸ್ಸು ಎಲ್ಲಿವರೆಗೂ ತಗೊಂಡು ಹೋಗ್ಬೇಕಂದ್ರೆ ನಾವೊಂದು ಆ ಸ್ಥಿತಿಗೆ, ಅರಿವಿನ ಸ್ಥಿತಿ ಬರಲ್ಲಿವರೆಗೂ ತಗೊಂಡು ಹೋಗ್ಬೇಕು. ಆಮೇಲೆ ಅದನ್ನ ಬಿಟ್ಬಿಡ್ಬೇಕು ನಾವು ಕೆಳಗಡೆ. ಮನಸ್ಸಿನ ಕೆಲಸ ಇಲ್ಲ, ಯಾಕಂದ್ರೆ ಅರಿವಿನಿಂದನೇ ಮನಸ್ಸಿರೋದಲ್ಲ. ಆ ಪೋಲಿಗೆ ಬಂದಿದ್ದ ಶಕ್ತಿ ಅದನ್ನ ಬರೀ ಸಪೋರ್ಟಿಗೆ ಇಟ್ಕೊಂಡಿದ್ದು, ಅದ್ರಲ್ಲಿ ಏನ್ ಶಕ್ತಿ ಇಲ್ಲ ಅದ್ರಲ್ಲಿ ಪೋಲ್ಗೆ. ಹಾಗೇನೆ ಮನಸ್ಸಿಗೆ ಏನ್ ಶಕ್ತಿ ಇಲ್ಲ. ಸೊ ನೀವು ಒಂದ್ಸರ್ತಿ ಮನಸ್ಸನ್ನ ಒಂದು ಸ್ಥಿತಿಗೆ, ಎತ್ತರ ಸ್ಥಿತಿಗೆ ತಗೊಂಡೋಗಿ ಸಂಪೂರ್ಣವಾಗಿ ನಿಮ್ಮ ದೇಹದ ಅರಿವು ಆಯ್ತಂದಾಗೆ ನೀವು ಅವಾಗ ಮನಸ್ಸು ಡ್ರಾಪ್ ಮಾಡ್ಬೇಕು. ಪ್ರಾಕ್ಟೀಸ್ ಇಂದ ಬರೋಂಥದ್ದು ಇದು, ಕಷ್ಟದ್ದೇನಲ್ಲ, ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ಅದಾದ್ಮೇಲೆ ಮೋಕ್ಷ ಅಂತಿರಲ್ಲ ಗುರುಜಿ, ಇದು ಅನ್ನೋದು ನಾವು ಬದುಕಿರುವಾಗಲೇ ಡೇ ಟು ಡೇ ಲೈಫ್ ಅಲ್ಲಿ ಆರ್ ಆಫ್ಟರ್ ವಿ ಡೈ ಓನ್ಲಿ? ಇಲ್ಲ, ಇಲ್ಲಿ ವಿಶೇಷವಾಗಿ ನಾನು ನಿಮ್ಗೆ ಹೇಳಿದ್ನಲ್ಲ, ವಿಶೇಷವಾಗಿ ಏನಿದೆ ಅಂದ್ರೆ ನಮ್ಮ ಮಾನವ ಜಾತಿಗೆ ಒಂದು ವಿಶೇಷವಾದ, ಇಷ್ಟೆಲ್ಲ ಕಷ್ಟ ಭಗವಂತ ಕೊಟ್ರೆ ಒಂದು ದೊಡ್ಡ ಫಲ ನಮ್ಗೆ ಏನಿಟ್ಟಿದ್ದಾನೆ, ಜೀವನ್ ಮುಕ್ತಿ ಅಂತ ಇಟ್ಟಿದ್ದಾನೆ. ಜೀವನ್ ಮುಕ್ತಿ, ಈ ಒಂದು ಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಂಡ ತಕ್ಷಣನೇ ನಮಗೆ ಮುಕ್ತಿ ಆಯ್ತು. ಅದೇ ಸ್ಥಿತಿಯಲ್ಲಿ ನೀವು ಇರ್ತೀರಲ್ಲ, ಅದಕ್ಕೆ ಎಷ್ಟೊಂದ್ ಜನ ಸಾಧುಗಳನ್ನೆಲ್ಲ ನೀವು ನೋಡಿದ್ರೆ ಯಾವಾಗ್ಲೂ ಮೆಡಿಟೇಷನ್ ಅಲ್ಲಿ ಇರೋದು ಏನಂದ್ರೆ ಆ ಒಂದು ಅರಿವಿನ ಸ್ಥಿತಿಯನ್ನೇ ಅವ್ರು ಅನುಭವಿಸ್ತಾ ಇರ್ತಾರೆ. ಸೊ ಹೇಗೆ ಅದೊಂದು ಆ ಒಂದು ಅರಿವಿನ ಅನುಭವ ಅವ್ರಿಗೆ ಜಾಸ್ತಿ ಆಗ್ತಾ ಹೋಗುತ್ತೋ ಅವರಿಗೆ ಮುಕ್ತಿ ಸಿಗುತ್ತೆ. ತೀರಿದ ನಂತರ ಅವರ ಸೂಕ್ಷ್ಮ ಮತ್ತು ಕಾರಣ ಎರಡು ಈ ಕಾಸ್ಮಿಕ್ ಎನರ್ಜಿಯಲ್ಲಿ ಅದು ತಲೀನ ಆಗೋಗುತ್ತೆ. ಅಲ್ಲಿಗೆ ಅದು ಸುಟ್ಟೋದಾಗೆ, ಅದು ಇಲ್ಲಿ ದೇಹ ಇಲ್ಲಿ ಸುಟ್ಟೋಗುತ್ತೆ, ಕಾಸ್ಮಿಕ್ ಎನರ್ಜಿ ಅದರಲ್ಲಿ ಇದು ಮರ್ಜ್. ಥ್ಯಾಂಕ್ ಯು ಗುರುಜಿ. ಹರಿ ಓಂ. ಹರಿ ಓಂ. ಥ್ಯಾಂಕ್ ಯು.